ಯಾಕೆ ಕೆಲವ್ರು ಮಾತ್ರನೇ ಶ್ರೀಮಂತರಾಗ್ತಾರೆ? ಅಂಬಾನಿ ಮಗಳು ಇಶಾ ಅಂಬಾನಿ ಇಲ್ಲ ಐಶ್ವರ್ಯ ರಾಯ್ ಕೂಸಿದಾಳೊಬ್ಳು. ಬೈ ಡಿಫಾಲ್ಟ್ ಅವಳು 1000 ಕೋಟಿ ಹೊಡ್ತಿ. ಅದೊಂದು ಯೋಗ ಅಲ್ವಾ? ಎಲ್ರಿಗೂ ಯಾಕೆ ಬರೋದಿಲ್ಲ? ಎಲ್ಲ ರೈತರು ಶಾರುಖ್ ಖಾನ್ಗಿಂತ ಜಾಸ್ತಿ ಮೈ ದಂಡಿಸಿ ದುಡಿತಾರೆ, ಅವ್ರು ಯಾಕೆ ಶ್ರೀಮಂತರಾಗೋದಿಲ್ಲ? ರಜನಿಕಾಂತ್ ಬರೀ ಕಂಡಕ್ಟರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಿಟೈರ್ಡ್ ಆಗ್ತಿದ್ದ. ಹಬ್ಬ ಅಂದ್ರೆ ಬೆಂಗಳೂರಲ್ಲಿ ಒಂದು ಮನೆ ತಗೊಳ್ತಿದ್ದ. ಇವತ್ತು 1000 ಕೋಟಿ ಹೊಡ್ತಿ. ಸೋಲ್ ಗರ್ಭನ, ತಾಯಿ ಗರ್ಭನ ಚೂಸ್ ಮಾಡುತ್ತೆ. ಯಾಕೆ ಇದು ಬಡವ್ರ ಮನೆ ಸೋಲ್ನ ಚೂಸ್? ಅದಕ್ಕೆ ಯಾಕೆ ಅನ್ಸುತ್ತೆ ಅಂತಂದ್ರೆ, ನಾನು ಕೆಲವರಿಗೆ ಹಣ ಎಲ್ಲಿಂದ ಬಂದ್ಬಿಡುತ್ತೆ ಒಂದ್ಸರಿ ಸಡನ್ ಆಗಿ. ಆ ಹಣನ ಅವ್ರು ಉಳಿಸ್ಕೊಂಡು ಹೋಗಕ್ಕಾಗಲ್ಲ. ಕೋನ್ ಮನೆಗ ಕರೋಡ್ಪತಿಯಲ್ಲಿ ಒಬ್ಬ 6 ಕೋಟಿ ಗೆದ್ದ. ಕರೆಕ್ಟ್. ಇವತ್ತು 6 ಪೈಸನೂ ಇಲ್ಲ ಅವನ ಕಿಸೆ. ಪ್ರತಿಯೊಬ್ಬರ ಮೆದುಳಲ್ಲಿ ಶ್ರೀಮಂತಿಕೆ ಇದೆ, ಅವ್ರು ಅದನ್ನು ಬಳಸ್ತಾ ಇಲ್ಲ. ಇದನ್ನ ಹೇಗೆ ಟ್ಯಾಪ್ ಮಾಡೋದು ಗುರುಜಿ? ಮಾಡ್ಬೇಕು. ಪಾಸ್ಟ್ ಲೈಫಲ್ಲಿ ನಾವು ಯಾವ್ಯಾವ ಮಿಸ್ಟೇಕ್ಸ್ ಮಾಡಿದ್ರೆ ಈ ಜನ್ಮದಲ್ಲಿ ಮನಿ ಬ್ಲಾಕೇಜಸ್ ಇರುತ್ತೆ. ಕ್ರೂರಿ ಇನ್ನು ಕ್ರೂರಿ ಆಗ್ಬೋದು, ಜಾಣ ಇನ್ನು ಜಾಣ ಆಗ್ಬೋದು, ಬಡವ ಇನ್ನು ಬಡವ ಆಗ್ಬೋದು, ಅಥವಾ ಬಡವ ಬಲ್ಲಿದನು. ಈಗ ಮನಿನ ಅಟ್ರಾಕ್ಟ್ ಮಾಡೋಕ್ಕೆ ನಮ್ಮಲ್ಲಿ ನಾವು ಏನೇನು ಚೇಂಜಸ್ ಮಾಡ್ಕೊಬೇಕು? ಕತ್ತೆ 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 ಅದು ಹೆಂಗ್ ಗುರುಜಿ? ಅದು 1 ಕೋಟಿ ತಲುಪಿತು ಅಂದ್ರೆ ವಾಸುದೇವ ಪ್ರತ್ಯಕ್ಷ ಆಗ್ತಾನೆ. ನಾವು 1 ಕೋಟಿ ಸಾರಿ ಕತ್ತೆ 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 ಅಂದ್ರೆ ನಮಗೆ ವಾಸುದೇವ ಪ್ರತ್ಯಕ್ಷ ಆಗ್ತಾರೆ. ಕತ್ತೆ ಅಂದ್ರೆ ವಾಸುದೇವ. ಯಾರೋ ಒಬ್ಬ ಬೆಗ್ಗರ್ ಇದ್ದಂತೆ, ಅವನು ವಜ್ರ ವೈಡೂರ್ಯಗಳಿಂದ ತುಂಬಿರ್ತಕ್ಕಂತ ಒಂದು ಮೂಟೆ ಯಾರೋ ಬಿಟ್ಟು ಹೋಗಿದ್ರು. ಅದ್ರ ಮೇಲೆ ಕುತ್ಕೊಂಡು ಭಿಕ್ಷೆ ಬಿಡ್ತಿದ್ದಂತೆ. ಅದು ಬಿಚ್ಚಿ ನೋಡಿದ್ರೆ ಅವನು ಶ್ರೀಮಂತ ಆಗ್ತಿದ್ದ. ದೇವರು ನಮಗೇನೋ ಕೊಟ್ಟಿದ್ದಾನೆ, ವಜ್ರ ವೈಡೂರ್ಯಗಳ ಆಲೋಚನೆಗಳ ಮೂಲಕ ಕೊಟ್ಟಿದ್ದಾನೆ. ಹಣದ ಜೊತೆಗೆ ನಮ್ಮ ಒಂದು ಈಕ್ವೇಷನ್, ನಮ್ಮ ಒಂದು ಸಂಬಂಧ ಹೇಗಿರಬೇಕು? ಪ್ರತಿಯೊಬ್ಬರು ದುಡ್ಡು ಮಾಡಬೇಕಾದ್ರೆ ಒಂದು ಸಿಂಪಲ್ ಸೂತ್ರ ಇದೆ. ಅವ್ರು ಬರೋ ಹಣನ 7 ಡಿವೈಡ್ ಮಾಡ್ಬೇಕು. 2 ಭಾಗ ಅಷ್ಟೇ ಖರ್ಚು ಮಾಡ್ಬೇಕು. 5,000ನ 5 ಫಾರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ತುಂಬಾ ಜನ ಎಲ್ಲಿ ಹಣ ಕಳ್ಕೊಳ್ಳೋದು ಗೊತ್ತಾ? 5,000 ತಗೊಂಡೋಗ್ಬಿಟ್ಟು ಶೇರಲ್ಲಿ ಹಾಕೋದು. ಕನ್ಸಿಸ್ಟೆಂಟ್ ಇನ್ಕಮ್ ಬರೋ ಜಾಗದಲ್ಲಿ ಹಾಕ್ಬೇಕು. ಸಿನಿಮಾ ನಟ ಗುರುಜಿ, ನಾನು ನೋಡೋಕೆ ಚೆನ್ನಾಗಿದ್ದೀನಿ, ಹ್ಯಾಂಡ್ಸಮ್ ಆಗಿದ್ದೀನಿ, ವರ್ಕೌಟ್ ಮಾಡ್ತೀನಿ, ಅವಕಾಶಗಳೇ ಬರ್ತಾ ಇಲ್ಲ. 1-2 ಸಿನಿಮಾ, 3 ಸಿನಿಮಾ ಮಾಡಿದ್ದ ಆತನಿಗೆ ಒಂದು 4-5 ಸೆಷನ್ಸ್ ಕೊಟ್ಟು ಮಾರ್ಗದರ್ಶನ ಮಾಡಿ ಒಂದಷ್ಟು ಐಡಿಯಾಸ್ ಕೊಟ್ಟ ಮೇಲೆ ಇವತ್ತು ಒಂದು ಸುಪ್ರಸಿದ್ಧ ನಟ ಆತ. ಅನೇಕ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾನೆ. ಕಮ್ಯುನಿಟಿ ಓಟೇ ಇಲ್ಲ. ಹಬ್ಬ ಅಂದರೆ ಒಂದು 2-3 ಸಾವಿರ ಓಟ್ ಇದ್ದಿದ್ದು ಅವ್ರ ಕಮ್ಯುನಿಟಿಯಿಂದ. ಅದೇ ವರ್ಷ ಅವರು MLA ಆಗಿ ಸೆಲೆಕ್ಟ್ ಆದರು. ಒಂದು 2,000 ಓಟ್ ಇಲ್ಲದ ಕಮ್ಯುನಿಟಿಯಿಂದ ಒಂದು MLA ಆಯ್ಕೆ ಆಗೋದು ಅಷ್ಟು ಸುಲಭದ ಮಾತಿಲ್ಲ. ಅಂದರೆ ನಾನು ಅಮೆರಿಕಾದಲ್ಲಿ 1 ವರ್ಷ ಇದ್ದೆ, 5 ಸಾರಿ ಹೋಗಿ. ನಮಗಿಂತ ಹಾರ್ಡ್ ವರ್ಕ್ ಮಾಡೋದಿಲ್ಲ ಅಂತ ನಂಗೆ ಗೊತ್ತಿದೆ. ಅವ್ರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಪ್ರಪಂಚದ ಶ್ರೀಮಂತ ದೇಶ ಯಾವುದು? ಟಾಪ್ 1 to 10 ಶ್ರೀಮಂತರು ಎಲ್ಲಿರೋದು? ಮತ್ತು ನಾವು ಇಷ್ಟು ಕಷ್ಟಪಡ್ತೀವಲ್ಲ, ನಾವು ಯಾಕೆ ಆಗಲಿಲ್ಲ ಟಾಪ್ 1 to 10 ಲಿಸ್ಟಲ್ಲಿ ಯಾಕೆ ಬರಲಿಲ್ಲ? ಯಾಕೆ ಅಂತಂದರೆ ರಾಜೇಶ್ ವಿಲ್ಸ್ನ ಈ ಮತ್ತೊಂದು ಪಾಡ್ಕಾಸ್ಟ್ಗೆ ಸ್ವಾಗತ. ಇವತ್ತು ಪಾಡ್ಕಾಸ್ಟ್ ಅಲ್ಲಿ ನಾವು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಪ್ರತಿಯೊಬ್ಬರಿಗೂ ಬೇಕಾಗಿದ್ದು. ಇದಿಲ್ಲ ಅಂದ್ರೆ ಪ್ರಪಂಚನೇ ಇಲ್ಲ, ಜಗತ್ತೇ ಇಲ್ಲ. ರಾತ್ರಿ ಈ ಒಂದು ವಸ್ತುಗೋಸ್ಕರ ಮನುಷ್ಯ ಪಡ್ತಕ್ಕಂಥ ಪಾಡುಗಳು, ನಿದ್ದೆ ಇಲ್ಲ, ಊಟ ಇಲ್ಲ, ಪ್ರತಿ ಮನುಷ್ಯನಿಗೂ ಬಹಳ ಬೇಕಾದದ್ದು. ಇವತ್ತು ನಾವು ಮಾತಾಡ್ತಕ್ಕಂಥ ವಿಚಾರನೇ ಬಹಳ ತುಂಬಾ ಚೆನ್ನಾಗಿರತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಒಂದು ಸಿಂಪಲ್ ಆಗಿ ಒಂದು ಮಾತು ಹೇಳಿ ಎಸ್ಕೇಪ್ ಆಗ್ಬಿಡ್ತೀವಿ. ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸಿದ್ರೆ ಯಾವ ಲೈಫಲ್ಲಿ ಯಾರಿಗೆ ಏನು ತೊಂದರೆ ಮಾಡಿದ್ನೋ, ಅಥವಾ ಎಷ್ಟೇ ಕಷ್ಟಪಟ್ಟು ನೀವು ದುಡ್ಡು ಹಣ ಸಂಪಾದನೆ ಮಾಡ್ತಿದ್ರು, ನಿಮ್ಮ ಕೈಯಲ್ಲಿ ಹಣನೇ ನಿಲ್ತಿರಲ್ಲ. ಅವಾಗ ಯಾರಿಗೋ ಏನೋ ಮಾಡಿದ್ದೆ ಪಾಸ್ಟ್ ಲೈಫು, ಇದು ಯಾವ ಜನ್ಮದ ಕರ್ಮನೋ, ಯಾವ ಲೈಫಲ್ಲಿ ಏನು ಮಾಡಿದ್ನೋ, ಈ ಪದಗಳು, ಈ ಸಾಲುಗಳು ಪದೇ ಪದೇ ನಮ್ಮ ಲೈಫಲ್ಲಿ ರಿಪೀಟ್ ಆಗ್ತಿರುತ್ತೆ. ಇವತ್ತಿನ ದಿನದ ನಿಮ್ಮ ಪರಿಸ್ಥಿತಿ, ಆರ್ಥಿಕ ಸಮಸ್ಯೆ ಆಗ್ಬೋದು, ನಿಮ್ಮ ಮನಸ್ಸಿಗೆ ನೆಮ್ಮದಿ, ಏನಾದರೂ ಸರಿ, ಇದೆಲ್ಲದಕ್ಕೂ ನಮ್ಮ ಪಾಸ್ಟ್ ಲೈಫಿಗೆ ಕನೆಕ್ಷನ್ ಇರುತ್ತಾ? ಬನ್ನಿ ಮಾತಾಡೋಣ. ಇವತ್ತು ನಮ್ಮೊಟ್ಟಿಗೆ ಇರ್ತಕ್ಕಂಥ ನಮ್ಮ ಅತಿಥಿಗಳ ಬಗ್ಗೆ ನಿಮಗೆ ನಾನು ಪರಿಚಯ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಖಂಡಿತ ಇಲ್ಲ. ಹೇಸ್ ಒನ್ ಅಂಡ್ ಓನ್ಲಿ ಡಾಕ್ಟರ್ ರಾಮಚಂದ್ರ ಗುರುಜಿಯವರು. ಗುರುಜಿ ನಮಸ್ತೆ. ನಮಸ್ತೆ ರಾಜೇಶ್. ಥ್ಯಾಂಕ್ ಯು ಸೊ ಮಚ್ ಗುರುಜಿ ಪಾಡ್ಕಾಸ್ಟಿಗೆ ಬಂದಿದ್ದಕ್ಕೆ. ನಾನು ಆಗಲೇ ಮಾತಾಡ್ತಿದ್ವಿ, ಈಗ ಆಫ್ ದ ರೆಕಾರ್ಡ್ ಕೂಡ ನೀವು ಒಂದು ಒಳ್ಳೆ ಮಾತಾಡಿದ್ರಿ, ಯಾರಿಗೂ ಕಷ್ಟಪಡಬಾರ್ದು, ರಾತ್ರಿ ಶ್ರೀಮಂತರಾಗ್ಬಿಡ್ಬೇಕು ಅಂತ. ಶ್ರೀಮಂತರು ಯಾಕೆ ಕೆಲವ್ರು ಮಾತ್ರನೇ ಶ್ರೀಮಂತರಾಗ್ತಾರೆ? ತೆಲುಗಲ್ಲಿ ಒಂದು ಮಾತಿದೆ, పూర్వము చేయని పుణ్యఫలంబులు బ్రహ్మని కోరితే వచ్చినా ಅಂತ. పూర్వము చేయని చేయని ಪುಣ್ಯಫಲಂಬುಲು ರಮ್ಮನಿ ಕೋರಿತೆ వచ్చినా ಅಂದ್ರೆ ಹಿಂದೆ ಏನೂ ಮಾಡಲಿಲ್ಲ, ಈಗ ಏನೇನೋ ಆಗ್ಬಿಡ್ಬೇಕು ಅಂತಂದ್ರೆ ಅದು ಬರೋದಿಲ್ಲ. ಅಂದ್ರೆ ಇವತ್ತಿನ ಶ್ರೀಮಂತಿಕೆ ಇವತ್ತಿಂದೇನಲ್ಲ, ನಾವು ಹಿಂದೆ ಪಡ್ಕೊಂಡು ಬಂದಂಥ ಸಂಸ್ಕಾರ ಕೂಡ ಆ ಧನಾಕರ್ಷಣೆ ಮಾಡಿಸ್ತದೆ. ಉದಾಹರಣೆಗೆ ಅಂಬಾನಿ ಮಗಳು ಇಶಾ ಅಂಬಾನಿ, ಅವಳಿಗೊಂದು ಕೂಸು ಹುಟ್ಟಿತು ಅಂತ ಇಟ್ಕೊಳ್ಳಿ. ಇಲ್ಲ ಐಶ್ವರ್ಯ ರಾಯ್ ಕೂಸಿದಾಳೊಬ್ಳು. ಬೈ ಡಿಫಾಲ್ಟ್ ಅವಳು 1000 ಕೋಟಿ ಹೊಡ್ತಿ. ಕಷ್ಟನೇ ಪಡಲಿಲ್ಲ.
ಓ, ತಾತನ ಆಸ್ತಿ. ತಾತನ ಆಸ್ತಿ ಬಂತು. ಹ್ಮ್. ಹೌದಾ? ಹ್ಮ್. ಅದೊಂದು ಯೋಗ ಅಲ್ವಾ? ಕರೆಕ್ಟ್. ಯೋಗ. ಎಲ್ರಿಗೂ ಯಾಕೆ ಬರೋದಿಲ್ಲ? ಯಾವಾಗಲೂ ಮಣ್ಣಲ್ಲೇ ಕೈ ಇಟ್ಕೊಂಡು ದುಡಿಯೋರಿಗೆ, ಕಾಯಕ ದಂಡಿಸಿ ಕೆಲಸ ಮಾಡೋರಿಗೆ ಯಾಕೆ ಬರೋದಿಲ್ಲ? ಕಾಸೆ ಹುಟ್ಟಲ್ಲ ಅವ್ರಿಗೆ. ಕರ್ಮ ಅಲ್ವೇ ಅದು? ಹ್ಮ್. ಹ್ಮ್. ಕೆಲವ್ರಿಗೆ ಏನು ಮಾಡದೆ ಬೈ ಡಿಫಾಲ್ಟ್ ದುಡ್ಡು ಬರ್ತದಲ್ಲ, ಅದಕ್ಕೆ ಏನೋ ಮಾಡಿರ್ಬೇಕಲ್ಲ ಅವ್ರ ಹಿಂದೆ, ಏನೋ ವರ್ಕ್ ಮಾಡಿರ್ಬೇಕಲ್ವ. ಎಡ್ಗರ್ ಕೇಸಿ ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ. ಎಡ್ಗರ್ ಕೇಸಿ ಅನ್ನೋನು ಒಬ್ಬ ನಿದ್ರಾ ಪ್ರವಾದಿ. ಅವನು ಹ್ಮ್. 3 ಸೆಕೆಂಡ್ಗೆ ಟ್ರಾನ್ಸ್ಗೆ ಹೋಗ್ತಿದ್ದ. ಹ್ಮ್. ಬಂದವರಿಗೆಲ್ಲ ಅವರ ಹಿಂದಿನ ಜನ್ಮ ಹೇಳ್ತಿದ್ದ, ಅವ್ರ ಭವಿಷ್ಯ ಹೇಳ್ತಿದ್ದ, ಅವ್ರ ಕಾಯಿಲೆಗಳ ಬಗ್ಗೆ ಹೇಳ್ತಿದ್ದ. ಅದಕ್ಕೆ ಮೆಡಿಸಿನ್ ಏನು ಅಂತ ಕೂಡ, ಮೆಡಿಸಿನ್ ಹೆಸರು ಕೂಡ ಹೇಳ್ತಾ ಇದ್ದ ಅಮೆರಿಕದವನು. ಹ್ಮ್. ಒಂದು ಹೆಣ್ಮಗಳು ಬರ್ತಾಳೆ. ನಾನು ಏನು ಕಷ್ಟಪಡ್ತಾನೆ, ಬರೀ ನನ್ನ ಕೈಗಳಿಂದ ನಂಗೆ ದುಡ್ಡು ಬರ್ತದೆ. ಏನೋ ಕಷ್ಟ ಪಡದೇನೆ ಬರೀ ಕೈಯಿಂದ. ಬರೀ ಕೈಗಳು. ಹ್ಮ್. ಅಂದ್ರೆ ಅಮೆರಿಕದಲ್ಲಿ ಅವಳಿಗೆ ಅತ್ಯಂತ ಸುಂದರವಾದ ಹಸ್ತಗಳು ಉಳ್ಳವಳು ಅನ್ನೋ ಒಂದು ರೆಕಗ್ನೈಸೇಷನ್ ಸಿಕ್ಕಿತ್ತು. ಹ್ಮ್. ಈ ಕೈಗಳನ್ನು ಬಳಸಿ, ಈ ಕೈಗಳಿಗೆ ಹಾಕೋ ಉಂಗುರದಿಂದ ಹಿಡ್ಕೊಂಡು ಅಥವಾ ಸಾಮಗ್ರಿಗಳ ಏನು ಡೆಕೋರೇಷನ್ ಇಂದ ಹಿಡ್ಕೊಂಡು ಎಲ್ಲರೂ ನೇಲ್ಸ್ ಇಂದ ಹಿಡ್ಕೊಂಡು ಅವಳನ್ನ ರೋಲ್ ಮಾಡಲಾಗಿ ತಗೊಳ್ತಾ ಇದ್ರಂತೆ ಹ್ಮ್. ಕಂಪನಿಗಳು, ಹ್ಮ್. ಹ್ಮ್. ಅವ್ರ ಉತ್ಪನ್ನಗಳನ್ನು ಮಾರೋದಕ್ಕೆ. ಹ್ಮ್. ಅವರು ಈ ಕೈಗಳಿಗೋಸ್ಕರ ದುಡ್ಡು ಕೊಡ್ತಾ ಇದ್ರು. ಅಂತ ಅವಳ ಮುಖಕ್ಕಲ್ಲ, ಬರೀ ಕೈಗೆ ಮಾತ್ರ. ಕೈ ಕೈಗಳು. ಅಷ್ಟು ಚೆನ್ನಾಗಿದೆ ಅಂತ. ಆದ್ರೆ ಹಾ, ಹಾ. ಯಾರಿಗೂ ಇಲ್ಲದಂತಹ ಸುಂದರವಾದ ಕೈಗಳು. ಕೈಗಳಿರ್ತಕ್ಕಂಥ ಹೆಣ್ಮಗಳು ಅವಳು. ಹ್ಮ್. ಹ್ಮ್. ಸುಂದರವಾದ ಮುಖ ಬೇರೆ, ಸುಂದರವಾದ ದೇಹ ಬೇರೆ. ಬರೀ ಕೈಗಳು ಕೈಗಳು. ಸುಂದರವಾಗಿದೆ. ನನ್ನ ಬಗ್ಗೆ ಏನು ಹೇಳ್ತೀರಿ, ನನಗೆ ಯಾಕೆ ಇಷ್ಟು ದುಡ್ಡು ಬರ್ತಾ ಇದೆ ಅಂತ. ಅಮ್ಮ, ನೀನು ಹಿಂದಿನ ಜನ್ಮದಲ್ಲಿ ಮುಸುರೆ ತಿಕ್ಕುವ ಮಂಗಮ್ಮ, ಓಹ್, ನೀನ್ ಮೇಡ್ ಆಗಿದ್ದೆ, ಓಕೆ. ಮನೆ ಕೆಲಸದವಳಾಗಿದ್ದೆ. ಹಾ, ಹಾ. ಎಷ್ಟು ಹಾನೆಸ್ಟ್ ಆಗಿ ನೀನು ಕೆಲಸ ಮಾಡ್ತಾ ಇದ್ದೆ ಅಂತಂದ್ರೆ, ನೀನು ಮುಸುರೆ ತಿಕ್ಕಿ ಬಟ್ಟೆ ತೊಳೆದು ನಿನ್ನ ಕೈ ಗೆರೆಗಳೆಲ್ಲ ಮಾಯ ಆಗ್ಬಿಟ್ಟಿದ್ದು. ಅಷ್ಟು ಕಷ್ಟಪಟ್ಟಿದ್ದೀಯ ನೀನು. ಅದರ ಫಲವೇ ಈ ಕೈಗಳು. ಅಂದರೆ ಹಿಂದೆ ಮಾಡಿದ ಆ ಕೆಲಸ ಈ ಜನ್ಮದಲ್ಲಿ ಅವಳನ್ನು ಧನಿಕಳನ್ನಾಗಿ ಮಾಡ್ತು. ಓಕೆ. ಹಾಗಿದ್ರೆ ಈಗ ನೀವು ಕೊಟ್ಟಂತ ಐಶ್ವರ್ಯ ಎಕ್ಸಾಂಪಲ್ ಇತ್ತು, ನಾನು ಇನ್ನೊಂದು ವರ್ಜನ್ ಹೇಳ್ತೀನಿ. ಈಗ ಐಶ್ವರ್ಯ ಮಗಳು ಈಗ ಹುಟ್ಟಿದ ತಕ್ಷಣ 1,000 ಕೋಟಿ. ಹೌದು. ಬಿಕಾಸ್ ಅವ್ರ ತಾತ ಅಮಿತಾಬ್ ಬಚ್ಚನ್ ಆಸ್ತಿ ಕೊಡ್ತಾರೆ. ಓಕೆ, ಇದು ಅಂಬಾನಿಯವ್ರ ಮಗಂದು ಮೊಮ್ಮಕ್ಕಳದು ಇದೆ ಹಿಂಗಂತ ಅನ್ಕೊಳ್ಳೋದಾದ್ರೆ, ಈಗ ಶಾರುಖ್ ಖಾನ್ ಅವರು ಒಂದು ಇಂಟರ್ವ್ಯೂಲ್ ಹೇಳ್ತಾನೆ. ಶಾರುಖ್ ಖಾನ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನು ಬಾಂಬೆಗೆ ಬಂದಾಗ ಒಂದು ಬಸ್ ಸ್ಟಾಪಲ್ಲಿ ಮಲಗಿದಾಗ ಒಂದು ಕನಸು ಕಂಡೆ. ಒಂದಿನ ನಾನು ಬಾಂಬೆಲಿ ನಂದು ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ನೋಡಬೇಕು, ಒಂದು ದಿನ ಈ ಸಿಟಿನ ಕೊಂಡ್ಕೊಳ್ಳೋಷ್ಟು ದುಡ್ಡು ಸಂಪಾದನೆ ಮಾಡಬೇಕು ಅಂತ. ಖಾಲಿ ಕೈಯಲ್ಲಿ ಬಂದಂತ ಇದೇ ಶಾರುಖ್ ಖಾನ್ ಕಷ್ಟಪಟ್ಟು ಶ್ರೀಮಂತ ಆದ. ಇಲ್ಲಿ ಕಷ್ಟ ಇಲ್ಲ, ಅಲ್ಲಿ ಅವನ ಸಂಸ್ಕಾರದಲ್ಲಿ ಇದ್ದಿದ್ರಿಂದ ಆ ಕನಸು ಬರ್ತಾ ಇತ್ತು ಅವನಿಗೆ. ಓಕೆ. ವಸ್ತು ಇಲ್ಲದೆ ವಾಸನೆ ಇಲ್ಲ ರಾಜೇಶ್. ಬೆಂಕಿ ಇಲ್ಲದ ಹೊಗೆ ಇಲ್ಲ. ಅಂದ್ರೆ ಒಂದು ಶ್ರೀಮಂತಿಕೆ ಇದೆ ಅಂತಂದ್ರೆ ಅದರ ಹಿಂದೆ ಇನ್ನೊಂದಿದೆ. ಅವನ ಸಂಸ್ಕಾರದಲ್ಲಿ ಅದಿದ್ರೆ ಮಾತ್ರ ಅವನು ಮಾಡೋ ಕೆಲಸಕ್ಕೆ ಅದು ಸಪೋರ್ಟಿವ್ ಆಗ್ತದೆ. ಈಗ ನಾನು ನಿಮ್ಮ ಪ್ರಶ್ನೆ ಕೇಳ್ತೀನಿ. ಎಲ್ಲ ರೈತರು ಶಾರುಖ್ ಖಾನ್ಗಿಂತ ಜಾಸ್ತಿ ಮೈ ದಂಡಿಸಿ ದುಡಿತಾರೆ, ಬೆವರ್ತಾರೆ, ಹೌದಾ? ಕರೆಕ್ಟ್. ಅವ್ರು ಯಾಕೆ ಶ್ರೀಮಂತರಾಗೋದಿಲ್ಲ? ಕಷ್ಟ ಪಡೋದ್ರಲ್ಲಿಲ್ಲ ಅದು. ಹ್ಮ್. ಅವನಲ್ಲಿ ಏನೋ ಒಂದು ಕ್ರಿಯೇಟಿವಿಟಿ ಇರಬೇಕು. ಅದು ಪೂರ್ವ ಜನ್ಮದಾಗಿರ್ಬೇಕಾ ಅಥವಾ ಇವಾಗ? ನೋಡಿ, ರಜನಿಕಾಂತ್ ಬರೀ ಕಂಡಕ್ಟರೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರಿಟೈರ್ಡ್ ಆಗ್ತಿದ್ದ. ಹಬ್ಬಬ್ಬ ಅಂದ್ರೆ ಬೆಂಗಳೂರಲ್ಲಿ ಒಂದು ಮನೆ ತಗೊಳ್ತಿದ್ದ, ಹೌದಾ? ಕರೆಕ್ಟ್. ಇವತ್ತು 1,000 ಕೋಟಿ ಒಡೆಯ. ಅಂದ್ರಲ್ಲಿ ಅವನು ಕಷ್ಟಪಟ್ಟಿದ್ದಾನೆ, ಆಕ್ಟಿಂಗ್ ಮಾಡೋದು ಕಷ್ಟಪಟ್ಟಿದ್ದಾನೆ. ಅದರಲ್ಲಿ ಒಳಗಡೆ ಆ ಕಷ್ಟ ಪಡೋದಕ್ಕೆ ತಕ್ಕಂತಹ ಒಂದು ಎಲಿಮೆಂಟ್ ಇರ್ಬೇಕಲ್ವಾ? ಅಂದ್ರೆ ಫಾರ್ ಎಕ್ಸಾಂಪಲ್ ಅವ್ರ ಆಕ್ಟಿಂಗ್, ಆ ಕಲೆಗೆ ಆ ಕಲೆ ಕಷ್ಟಪಡ್ತಕ್ಕಂಥ. ಎಲ್ರು ಯಾಕೆ ರಜನಿಕಾಂತ್ ಆಗ್ಲಿಲ್ಲ? ಅಂದ್ರೆ ಒಳಗಡೆ ಆ ಸಂಸ್ಕಾರ ಇದ್ರೆ, ನೀನು ಚೂಸ್ ಮಾಡಿದ್ಯಲ್ಲ ಏನು ಆ ಫೀಲ್ಡ್, ಅದಕ್ಕೆ ಅದು ಸಪೋರ್ಟ್ ಮಾಡುತ್ತೆ. ಎಷ್ಟು ಜನ ಸಿನಿಮಾ ರಂಗಕ್ಕೆ ಬಂದರು, ಮರೆಯಾಗ್ಬಿಟ್ರು, ಉಳ್ಕೊಳ್ಳೇ ಇಲ್ಲ ಅವ್ರ ಹೆಸರು ಚಿರಸ್ಥಾಯಿಯಾಗಿ. ರಾಜ್ಕುಮಾರ್ ಹೆಸರು ಯುಗ ಕಳೆದ್ರು ಹಾಗೆ ಇರ್ತದೆ. ಅಂದರೆ ಒಳಗಡೆ ನೀನು ಚೂಸ್ ಮಾಡಿರೋ ಕೆಲಸಕ್ಕೆ ಅದು ಸಪೋರ್ಟಿವ್ ಆಗಿರ್ಬೇಕು. ಅದನ್ನೇ ನಾನು ಸಂಸ್ಕಾರ. ಅದು ಸಂಸ್ಕಾರ ಇಲ್ಲ ಅಂದರೆ ಅದು ಕರ್ಮ. ಏನು ಕರ್ಮ ಮಾಡಿದ್ದೀನೋ, ಕತ್ತೆ ಥರ ದುಡಿತೀನಿ ಅಂತ ತಲೆ ಮೇಲೆ ಚೆಚ್ಕೊಳ್ಳೋರಿಲ್ವಾ? ಅಂದರೆ ಕರ್ಮ ಆ್ಯಕ್ಟ್ಸ್. ನೀ ದಿಢೀರ್ ಜೈಲಿಗೆ ಹೋಗೋದಲ್ಲ, ಒಳಗಡೆ ಇರ್ತದೆ ಆ ಸಂಸ್ಕಾರ. ಮಾತುಗಳ ಮೂಲಕ, ವರ್ತನೆಯ ಮೂಲಕ, ಜಗಳಗಳ ಮೂಲಕ, ಆಮೇಲೆ ಹೊಡೆದಾಟಗಳ ಮೂಲಕ, ನಡವಳಿಕೆ ಮೂಲಕ. ಈ ದರ್ಶನ್ ನೋಡಿದ್ರೆ ಅನ್ಸಲ್ವಾ ನಿಮಗೆ?
ಅದು ಕರ್ಮ ಅಲ್ವೇ ಪಾಪ ಆತ ಸಫರ್ ಆಗೋದು. ಒಳ್ಳೆಯ ಸುಹೃದ್ರೂಪಿ, ಒಳ್ಳೆಯ ನಟ, ಎಷ್ಟು ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳು. ಒಬ್ಬ ಕರ್ನಾಟಕದ ವಿಜಯ ಆಗ್ಬೋದಾಗಿತ್ತು, ಹೌದಾ? ಬಟ್ ಆಕ್ಚುಲಿ ಅವ್ರನ್ನ ಬೇಜಾರು ಅಂದ್ರೆ ಅವ್ರು ಮಾಡಿರೋದು ಸರಿ ತಪ್ಪು ಅದು ಒಂದ್ ಕಡೆ ಅಲ್ಲಲ್ಲ, ಅವನು ಒಳಗಡೆ ಇರ್ತಕ್ಕಂಥ ಸಂಸ್ಕಾರ ಹ್ಮ್, ಹ್ಮ್, ಆ ಥರ ಮಾಡ್ತದೆ, ಪ್ರವೋಕ್ ಮಾಡ್ತದೆ. ಹ್ಮ್, ಹ್ಮ್, ಹ್ಮ್. ಈಗ ನಾನು ಹೇಳ್ತಾ ಇರೋದು ನಮ್ಗೆ ಮುಂದೆ ಇರೋದು ಮಾತ್ರ ಕಾಣ್ತಾ ಇದೆ, ಅದ್ರ ಹಿಂದೇನೋ ಒಂದಿದೆ ಅಂತ ನಾನು ಹೇಳ್ತಾ ಇರೋದು. ಓಕೆ, ಈ ಸಂಸ್ಕಾರಗಳೆಲ್ಲ ಹಿಂದೆಯಿಂದ ಹಿಂದೆಯಿಂದ ಕ್ಯಾರಿ ಮಾಡ್ಕೊಂಡು ಬಂದಿರ್ತೀವಿ. ಓಕೆ, ಈಗ ಉದಾಹರಣೆಗೆ ಈಗ ಹಾಗಿದ್ರೆ ಪ್ರತಿಯೊಬ್ರು ಕೂಡ ದುಡ್ಡಿರೋ ಮನೇಲಿ ಹುಟ್ಟಬೇಕು ಅಂತಾನೆ ಆಸೆ ಪಡೋದು, ಪ್ರತಿಯೊಬ್ರು ಶ್ರೀಮಂತರಾಗಿರ್ಬೇಕು ಅಂತಾನೆ ಅನ್ಕೊಳ್ಳೋದು. ಯಾರು ದುಡ್ಡಿಲ್ದೆ ನಾನು ರೋಡ್ ಸೈಡಲ್ಲಿ ಮಲಗಬೇಕು ಅಂತ ಯಾರು ಕೂಡ ಆಸೆ ಪಡಲ್ಲ. ಹ್ಮ್. ಈಗ ನೀವೇ ಹಿಂದಿನ ಪಾಡ್ಕಾಸ್ಟ್ ಅಲ್ಲಿ ಕೂಡ ಹೇಳಿದ್ರೆ, ಈಗ ಪಾಸ್ಟ್ ಲೈಫಲ್ಲಿ ಈಗ ಸೋಲ್ ತಾಯಿ ಗರ್ಭನ ಚೂಸ್ ಮಾಡತ್ತೆ ಅಂತ. ಒಬ್ಬ ಮನುಷ್ಯ ತೀರ್ಕೊಂಡ ನಂತರ ಆತನ ಆತ್ಮ ಎಕ್ಸಿಟ್ ಹಾಕಿ ಇನ್ನು ತಾಯಿ ಗರ್ಭನ ಅದೇ ಚೂಸ್ ಮಾಡ್ಕೊಂಡು ಹೋಗತ್ತೆ ಅಂತ. ಹೌದು. ಹಾಗಿದ್ರೆ ಯಾಕಿದು ಬಡವ್ರ ಮನೆ ಸೋಲ್ನ ಚೂಸ್ ಅಂದ್ರೆ ಬಡವ್ರ ಮನೆ ತಾಯಿನ ಅಂದ್ರೆ ಅದು ಅಟ್ರಾಕ್ಟ್ ಯಾಕೆ ಮಾಡುತ್ತೆ ಅಂತಂದ್ರೆ, ಅದಕ್ಕೆ ಯಾಕೆ ಅನಿಸುತ್ತೆ ಅಂತಂದ್ರೆ, ನಾನು ಬಡತನವನ್ನು ಒಮ್ಮೆ ಅನುಭವಿಸ್ಬೇಕು, ನನ್ನ ಕರ್ಮಾನುಸಾರಿ ಅದು ಡಿಸೈಡ್ ಮಾಡುತ್ತೆ. ನಾನು ಕಳ್ಳನಾಗಿಲ್ಲ, ಆ ಪಾತ್ರವನ್ನು ನಾನು ಮಾಡಬೇಕು. ಏಕತಾನತೆ ಇರ್ತದಲ್ಲ, ಪ್ರತಿಯೊಬ್ಬರಿಗೂ ಒಂದು ಸಿನಿಮಾದಲ್ಲಿ ಹೀರೋ ಆಗಿರ್ತಾನೆ, ಅದೇ ಹೀರೋ ಇನ್ನೊಂದು ಸಿನಿಮಾದಲ್ಲಿ ಖಳನಾಯಕನೂ ಆಗ್ಬೋದು. ಓಕೆ ಓಕೆ, ಅದೇ ಖಳನಾಯಕ ಇನ್ನೊಂದರಲ್ಲಿ ಕಬಡ್ಡಿಯನ್ನು ಆಗ್ಬೋದು, ಪ್ರಕಾಶ್ ರಾಜ್ ಥರ ಅಲ್ವೇ? ಪಾತ್ರ ಬದಲಾಯಿಸುತ್ತೆ ಸೋಲು. ಅಂದ್ರೆ ಇದು ಸೋಲಲ್ಲಿ ಇರ್ತಕ್ಕಂಥ ಒಂದು ಕಾಮನೆಗಳು, ಆಸೆಗಳು. ಅದರಲ್ಲಿ ಏನೋ ಒಂದು ಇರ್ತದೆ ಅತೃಪ್ತಿ. ಅರೆ, ನಾನು ಇಲ್ಲಿಗೆ ಹೋಗ್ಲಿಲ್ವಲ್ಲ, ನಾನು ಇದು ಮಾಡಲಿಲ್ವಲ್ಲ, ನನ್ನಲ್ಲಿ ಈ ಅಪೂರ್ಣತೆ ಇದೆಯಲ್ಲ. ಪ್ರತಿ ಸಾರಿ ನಾವು ಹುಟ್ಟಿ ಬರುವುದು ಹಿಂದಿನ ಅಪೂರ್ಣತೆಗಳನ್ನು ಪೂರ್ಣ ಮಾಡಿಕೊಳ್ಳಲೆಂದೇ ಹುಟ್ಟುತ್ತೇವೆ. ಮತ್ತೆ ಅಪೂರ್ಣ ಮಾಡಿಕೊಂಡು ಮತ್ತೆ ಅದನ್ನು ಪೂರ್ಣ ಮಾಡ್ಕೊಳ್ಳೋಕ್ಕಂತೆ ಹೋಗ್ತೇವೆ. ಓಕೆ, ಈಗ ಪೂರ್ಣ ಮಾಡಿಕೊಳ್ಳೋದು ಅನ್ನೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ನಾನು ವಿತ್ ಯೋರ್ ಪರ್ಮಿಷನ್ ನಿಮ್ದೇ ಎಕ್ಸಾಂಪಲ್ ತಗೋತೀನಿ. ಈಗ ನೀವೊಂದು ತಂದೆ ತಾಯಿ ಮಗನಾದ್ರಿ, ಆಮೇಲೆ ನಿಮ್ಮ ಲೈಫಲ್ಲಿ ನೀವೇನೇನೋ ಎಕ್ಸ್ಪ್ಲೋರ್ ಮಾಡಿದ್ರಿ, ವ್ಯವಸಾಯ ಮಾಡಿದ್ರಿ, ಬಿಸ್ನೆಸ್ ಮಾಡಿದ್ರಿ, ಮದುವೆ ಮಾಡಿಕೊಂಡ್ರಿ, ಮಕ್ಕಳಾಯಿತು, ಆಮೇಲೆ ನೀವು ಹಿಮಾಲಯಕ್ಕೆ ಹೋದ್ರಿ, ಧ್ಯಾನ ಮಾಡಿದ್ರಿ, ನಾಲೆಡ್ಜ್ ಗೇನ್ ಮಾಡಿದ್ರಿ. ಈಗ ನೆಕ್ಸ್ಟ್ ಒಂದು ಕಡೆ ನೀವು ಕೂಡ ಡಿಕ್ಲೇರ್ ಮಾಡ್ತೀರಾ, ನಾನು ಒಂದಷ್ಟು ವರ್ಷಗಳ ಕಾಲ ಮಾತ್ರ ನನ್ನ ಸಾವಿನ ದಿನಾಂಕ ಕೂಡ ನಾನು ನೋಡಿದ್ದೀನಿ ಅಂತ ನೀವು ಹೇಳ್ತೀರಾ. ಹಾಗಿದ್ರೆ ಈಗ ನಿಮ್ಮದು ಕಂಪ್ಲೀಟ್ ಲೈಫ್ ಅಂತನ ಈ ಲೈಫಲ್ಲಿ ಇನ್ನೂ ಅಪೂರ್ಣತೆ ಇದೆ. ಅದಕ್ಕೆ ನಾನು ಪಾಡ್ಕಾಸ್ಟಲ್ಲಿ ಒಂದು ಕಡೆ ಹೇಳಿದ್ದೀನಿ, ನನಗೆ ಇನ್ನೂ ಒಂದು ಲೈಫ್ ಇದೆ ಅಂತ. ಓಕೆ, ಈಗ ಮನುಷ್ಯನ ಜನ್ಮ ಅಂದ್ರೆ ಸಫರಿಂಗ್ ಅಂತ ಅಂತಾರೆ. ಅಂದ್ರೆ ಇಲ್ಲಿ ಬಂದು ಏನೋ ಕರ್ಮ ಕಳಿತೀವಿ ಎಲ್ಲ. ಈಗ ನಿಮ್ಮ ಅಪೂರ್ಣತೆಗಳೆಲ್ಲ ಏನಿದೆಲ್ಲ ಅದನ್ನ ನೀವು ಇಲ್ಲೇ ಈ ಜನ್ಮದಲ್ಲಿ ಇವಾಗ ಮಾಡ್ಕೊಳಕ್ಕಾಗಲ್ವಾ? ಇಲ್ಲ, ಕೆಲವು ಆ ವಯಸ್ಸಿಗೆ ತಕ್ಕ ಹಾಗೆ ಅದನ್ನು ಮಾಡೋಕ್ಕಾಗೋದಿಲ್ಲ. ಉದಾಹರಣೆಗೆ ನನಗೆ ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಅಂತಿತ್ತು, ಅದಾಗಲಿಲ್ಲ. ಅದು ಈ ವಯಸ್ಸಲ್ಲಿ ಮಾಡೋಕ್ಕಾಗಲ್ವಲ್ಲ, ಜ್ಞಾನಾರ್ಜನೆ, ವಿದ್ಯಾರ್ಜನೆ. ಹಂಗಿದ್ರೆ ಆ ಸೋಲ್ಗೆ ತೃಪ್ತಿ ಅನ್ನೋದು ಸಿಗೋದೇ ಇಲ್ಲಲ್ವಾ? ಸೋಲ್ ಆಸೆ ಪಡ್ತಾನೆ ಇರುತ್ತಲ್ಲ ಎಲ್ಲಾನು. ಅಲ್ಲಲ್ಲ, ತೃಪ್ತಿ ಅನ್ನೋದು ಯಾವಾಗ ಆಗ್ತದೆ ಅಂತಂದರೆ, ಯಾವುದು ನಾವು ಪೂರ್ಣವಾಗಿ ಮಾಡ್ತೀವೋ ಅದರಲ್ಲಿ ತೃಪ್ತಿಯನ್ನು ಅನುಭವಿಸ್ತೀವಿ. ಯಾವುದು ಅಪೂರ್ಣತೆ ಇರ್ತದೋ, ಎಲ್ಲೆಲ್ಲಿ ಅಪೂರ್ಣತೆ ಇರ್ತದೋ ಅದು ಅತೃಪ್ತಿಯಾಗಿ ಉಳಿತದೆ. ಆ ಅತೃಪ್ತಿಯನ್ನು ತೃಪ್ತಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಚೂಸ್ ಮಾಡ್ತೇವೆ ನಾವು. ಈಗ ಒಂದೇ ತಾಯಿಯ ಮಕ್ಕಳು ಪಾಂಡವರು, ಒಬ್ಬರ ವರ್ತನೆ ಇನ್ನೊಬ್ಬರಿಗೆ ಹೋಲುತ್ತಾ? ಇಲ್ಲ. ಒಬ್ಬರ ಆಕಾರನೂ ಇನ್ನೊಬ್ಬರಿಗೆ ಹೋಲೋದಿಲ್ಲ. ಇಲ್ಲ. ಕರೆಕ್ಟ್ ಅಲ್ವಾ? ಕರೆಕ್ಟ್. ತುಂಬಾ ಶಾರ್ಪ್ ಇದ್ದವನು ಅರ್ಜುನ, ತುಂಬಾ ಏನೋ ಊಟ ವಹಿಸ್ತಿದ್ದವನು ಭೀಮ, ಕುದುರೆ ಪಂಡಿತ ನಕುಲ, ಹೌದಾ? ಸೊ ಜಗತ್ತಿಗೆ ಜೂಜನ ಹುಚ್ಚು ಹಚ್ಚಿದವನು ಧರ್ಮರಾಯ. ಅರ್ಥ ಆಗ್ತಾ ಇದೆಯಾ? ಒಂದೇ ತಾಯಿ ಮಕ್ಕಳು, ಒಂದೇ ಎದೆಯ ಹಾಲುಂಡ ಮಕ್ಕಳು, ಅವ್ರ ವರ್ತನೆಗಳಲ್ಲಿ ಯಾಕೆ ಹೋಲಿಕೆ ಇಲ್ಲ? ಅದೇ ಕ್ರೋಮೋಸೋಮ್ಸ್. ಆದರೆ ದೇಹ ಮಾತ್ರ ತಂದೆ ತಾಯಿಗಳಿಂದ ಬರ್ತದೆ ಹೊರತು ಸಂಸ್ಕಾರ ವಿಲ್ ಡಿಸೈಡ್ ನಿನ್ನ ಬಿಹೇವಿಯರ್. ಈಗ ಒಂದು ಮನೆಯಲ್ಲಿ ಅಂಬಾನಿ ಮಕ್ಕಳು ಇಬ್ಬರಿಗೂ ಅರ್ಧರ್ಧ ಸಮಪಾಲು ಕೊಟ್ಟರು. ಒಬ್ಬ
ರಾಕೆಟ್ ವೇಗದಲ್ಲಿ ಮೇಲಕ್ಕೆ ಹೋಗ್ತಿದ್ದಾನೆ, ಅಣ್ಣ. ಇನ್ನೊಬ್ಬ ಗುರಿ ತಪ್ಪಿ ಕೆಳಕ್ಕೆ ಬಿದ್ದ. ಯಾಕೆ? ಅವನು ಶ್ರೀಮಂತರಾಗೋದಕ್ಕೆ ಅವಕಾಶಗಳನ್ನು ಕಲ್ಪಿಸ್ಕೊಟ್ಟಿದ್ರು ಕೂಡ ಯಾಕೆ ಅವನು ಕೆಳಗೆ ಬಿದ್ದ ಅಂತಂದರೆ ಅವನ ಸಂಸ್ಕಾರ ಅದನ್ನು ಆಕರ್ಷಿಸ್ತು. ಸಂಸ್ಕಾರಗಳು ಅಂದ್ರೆ ಅವರಲ್ಲಿರ್ತಕ್ಕಂಥ ನಡವಳಿಕೆನ ಅಥವಾ ಪಾಪ ಪುಣ್ಯಗಳ ಒಂದು ರಿಸಲ್ಟ್? ಈ ಸಂಸ್ಕಾರನೇ ನಡವಳಿಕೆಗಳನ್ನು ನಿರ್ಧಾರ ಮಾಡ್ತದೆ. ಹ್ಮ್. ಒಂದು ಮನೆಯಲ್ಲಿ ಇಬ್ಬರಿದ್ರೆ ಒಬ್ಬ ಜಗಳಗಂಟ ಇರ್ತಾನೆ, ಇನ್ನೊಬ್ಬ ತುಂಬ ಶಾಂತ ಸೌಮ್ಯ ಸ್ವಭಾವ ಇರ್ತಾನೆ. ಅವನ ಸಂಸ್ಕಾರ ಜಗಳವನ್ನ ಬಯಸಿದ್ರೆ ಇವನ್ ಸಂಸ್ಕಾರ ಕಾಮ ಇರೋದನ್ನ ಇಷ್ಟಪಡ್ತದೆ. ನೀವು ವಿದ್ಯಾಭ್ಯಾಸ ಅಷ್ಟೇ ಕೊಡ್ಬೋದು ಹ್ಮ್. ಶಾಲೆಯಲ್ಲಿ, ಆದರೆ ಸಂಸ್ಕಾರ ಕೊಡೋಕ್ಕಾಗಲ್ಲ. ಆ ಬಿಹೇವಿಯರ್ ನಿರ್ಧಾರ ಮಾಡೋಕ್ಕಾಗೋದಿಲ್ಲ. ಸಮಾಜಕ್ಕೆ ಕಂಜಿ ಬಿಹೇವ್ ಮಾಡೋರು ಇದ್ದಾರೆ, ಆದರೆ ಮನೆಗೆ ಹೋದಾಗ ಅವ್ರ ನಿಜ ರೂಪ ಈಚೆ ಬರ್ತದೆ, ಅಥವಾ ಅವರು ಬೇರೆ ಫ್ರೆಂಡ್ಸ್ ಜೊತೆಲಿದ್ದಾಗ ಅವ್ರ ನಿಜ ರೂಪ ಈಚೆ ಬರ್ತದೆ. ನಾವೆಲ್ಲ ಮಾಸ್ಕ್ ಹಾಕ್ಕೊಂಡಿರ್ತೀವಿ. ಪಾಡ್ಕಾಸ್ಟಲ್ಲಿ ಮಾತಾಡ್ತಿರ್ತಕ್ಕಂಥ ರಾಮಚಂದ್ರ ಗುರುಜಿ ಬೇರೆ. ರಾಮಚಂದ್ರ ಗುರುಜಿ ಮಕ್ಕಳ ಜೊತೆ ಇದ್ದಾಗ ಹೇಗಿರ್ತಾನೆ ಅಂತ ನೀವು ನೋಡಿಲ್ವಲ್ಲ, ಹ್ಮ್. ಹೆಂಡತಿ ಜೊತೆ ಇದ್ದಾಗ ಹೇಗಿರ್ತಾನೆ ಅಂತ ನೀವು ನೋಡಿಲ್ವಲ್ಲ. ಹ್ಮ್. ಹ್ಮ್. ಅರ್ಥ ಆಗ್ತಾ ಇದೆಯಾ? ಒಬ್ಬನೇ ಇದ್ದಾಗ ಏನೋ ಒಂದು ಚಟುವಟಿಕೆ ಅಂತ ನೋಡಿಲ್ವಲ್ಲ. ಹ್ಮ್. ಹ್ಮ್. ಹೌದಾ? ಹ್ಮ್. ಅಂದರೆ ಸಮಾಜಕ್ಕೆ ತೋರಿಸೋ ಮುಖ ಏನಿದೆ ಅದು ಶಾಲೆಯಲ್ಲಿ ಕಲಿತ ವಿಚಾರಗಳು ಹೊತ್ಕೊಂಡಂಥ ಮುಖ ಅದು. ಸೊಸೈಟಿ ಟ್ರೈನ್ ಮಾಡಿದಂಥ ಮುಖ. ಸೊಸೈಟಿ ಟ್ರೈನ್ ಮಾಡಿದಂಥ ಮುಖ. ಮನೆಯಲ್ಲಿದೆಯಲ್ಲ ಅದು ಅವನು ಸಂಸ್ಕಾರದ್ದು. ಅದಕ್ಕೆ ನಾವು ಸಮಾಜಕ್ಕೆ ಒಳ್ಳೆಯವರಾಗಿರ್ತೀವಿ, ಮನೆಯವ್ರಿಗೆ ಯಾವತ್ತೂ ಕೆಟ್ಟವರಾಗಿರ್ತೀವಿ. ಯಾಕೆ ಕೆಟ್ಟವರಾಗಿರ್ತೀವಿ ಅಂದರೆ ಅದು ನಮ್ಮ ನೈಜ ಸ್ವಭಾವ. ಹ್ಮ್. ನಮ್ಮ ಯಜಮಾನರು ಭಾಳ ಒಳ್ಳೆಯವರು ಅಂತ ಎಷ್ಟು ಜನ ಹೇಳ್ತಾರೆ, ಹೆಣ್ಮಕ್ಳು ಸರ್ಟಿಫೈ ಮಾಡ್ತಾರೆ. ಅದೇ ನೋಡಿ ಪಾಪ ಅವನು ಹೊರಗಡೆ ಎಲ್ರಿಗೂ ಒಳ್ಳೆಯವನಾಗಿರ್ತಾನೆ. ಹ್ಮ್. 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 ಈಕೆಗೆ ಯಾಕೆ ಒಳ್ಳೆಯವನಲ್ಲ ಅಂತಂದರೆ ಅವನು ನೈಜ ಸ್ವಭಾವನ ಅಲ್ಲಿ ವ್ಯಕ್ತಪಡಿಸ್ತಾನೆ. ಹ್ಮ್. 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 ಈಗ ಗೊತ್ತಾಗ್ತಾ ಇದೆಯಾ? ಈ ಸ್ವಭಾವಗಳು ಶಾಲೆಯಲ್ಲಿ ತಿದ್ದುಪಡಿ ಮಾಡೋಕ್ಕಾಗಲ್ಲ, ಅದು ಇನ್ಬಿಲ್ಟೇ ಇರ್ತದೆ. ಈ ಶಾಲೆಯಲ್ಲಿ ಕಲಿಯೋ ಶಿಕ್ಷಣ ಅದು ಮಾಸ್ಕ್ ಹಾಕ್ಕೊಳ್ತಿಲ್ಲ. ಮತ್ತೆ ಈಗ ಸಂಬಂಧಗಳ ಬಗ್ಗೆ ಹೇಳಿದ್ರಲ್ಲ ಗುರುಜಿ, ನಾವು ಸಂಬಂಧಗಳು ಚೆನ್ನಾಗಿ ಇಟ್ಕೊಳ್ಳೋದಕ್ಕೂ ನಮ್ಮ ಹತ್ರ ಹಣ ಓಡಾಡೋದಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಹೇಗದು? ಸಂಬಂಧ ಚೆನ್ನಾಗಿದ್ರೆ ಹಣ ಹೇಗೆ ಅಂದ್ರೆ ಹಣನ ಹೇಗೆ ಅಟ್ರಾಕ್ಟ್ ಮಾಡ್ತೀವಿ ನಾವು? ಸಂಬಂಧ ಚೆನ್ನಾಗಿದ್ದರೆ ಸಪೋರ್ಟ್ ಸಿಗುತ್ತೆ ನಮಗೆ. ಅವನಿಗೆ ಮನೆ ಚಿಂತೆ ಇರೋದಿಲ್ಲ. ಹ್ಮ್. ಮನೆ ಪ್ರೀತಿ, ಮನೆಯಲ್ಲಿ ಶಾಂತಿ, ಮನೆಯಲ್ಲಿ ನೆಮ್ಮದಿ ಇದ್ದವನಿಗೆ ಆಫೀಸಲ್ಲಿ ಕೂಡ ನೆಮ್ಮದಿ ಸಿಗ್ತದೆ. ಹ್ಮ್. ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತಂದರೆ ಅವನು ಈ ಕೆನಾಟ್ ಫೋಕಸ್ ಆನ್ ಜಾಬ್. ಹೌದಾ? ಸದಾ ಮನಸ್ಸು ಆ ಕಡೆ ಎಳ್ಕೊಂಡು ಹೋಗ್ತದೆ. ಯಾಕೆ ಹಿಂಗೆ ಜಗಳ ಆಡ್ತಾಳೆ ನನ್ನ ಹೆಂಡತಿ, ಯಾಕೆ ಹಿಂಗೆ ಜಗಳ ಮಾಡ್ತಾರೆ ನಮ್ಮ ಹಸ್ಬೆಂಡು, ಸದಾ ಮನೆ ಕಡೆ ಎಳಿತಿರ್ತದೆ. ಹಿ ಕೆನಾಟ್ ಕಾನ್ಸಂಟ್ರೇಟ್. ಹಾಗಾಗಿ ಒಂದಕ್ಕೊಂದು ಪೂರಕ ಸಂಬಂಧಗಳು, ಹಣ ಒಂದಕ್ಕೊಂದು ಪೂರಕ. ಈಗ ಹಣ ಅನ್ನೋದು ಕೆಲವರಿಗೆ ಕಷ್ಟಪಡ್ತಿರ್ತಾರೆ ಜೀವನದಲ್ಲಿ, ಅದೃಷ್ಟನೋ ಅಥವಾ ಹೆಂಗೋ ಸಡನ್ ಆಗಿ ಹಣ ಬಂದ್ಬಿಡ್ತು. ಬಂದಂಥ ಹಣನ ಕೆಲವ್ರು ಮಾತ್ರ ಉಳಿಸ್ಕೊಂಡು ಅದನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗ್ತಾರೆ. ಕೆಲವರು ಓವರ್ ನೈಟು, ಈಗ ಕನ್ನಡದಲ್ಲಿ ಅದೊಂದು ಮಾತು ಹೇಳ್ತಾರಲ್ಲ ಗುರುಜಿ, ಅಲ್ಪಂಗ ಐಶ್ವರ್ಯ ಬಂದರೆ ಅರ್ಧರಾತ್ರಿ ಎದ್ಬಿಟ್ಟು ಕೊಡೆ ಹಿಡ್ದ ಅಂತ. ಕೆಲವರಿಗೆ ಹಣ ಎಲ್ಲಿಂದನೋ ಬಂದ್ಬಿಡುತ್ತೆ ಒಂದ್ಸರಿ ಸಡನ್ ಆಗಿ, ಯಾವುದೋ ಒಂದು ಲಾಟ್ರಿ ಥರ ಒಂದು ದುಡ್ಡು ಹೊಡೆದ್ಬಿಡುತ್ತೆ. ಆ ಹಣನ ಅವ್ರು ಉಳಿಸ್ಕೊಂಡು ಹೋಗೋಕ್ಕಾಗಲ್ಲ. ಯಾಕೆ ಉಳಿಸ್ಕೊಂಡು ಹೋಗೋಕ್ಕಾಗಲ್ಲ ಅಂತಂದರೆ ಅದು ಶ್ರಮಪಟ್ಟ ಹಣ ಅಲ್ಲ. ಅದು ಕೋನ್ ಬೊನೋಗ ಕರೋಡ್ಪತಿಯಲ್ಲಿ ಒಬ್ಬ 6 ಕೋಟಿ ಗೆದ್ದ. ಕರೆಕ್ಟ್. ಇವತ್ತು 6 ಪೈಸನೂ ಇಲ್ಲ ಅವನ ಕಿಸೆಯಲ್ಲಿ. ಅದು ಯಾಕೆ ಗುರುಜಿ? ಅವ್ನು ಯಾಕೆ ಇಟ್ಕೊಂಡಿಲ್ಲ? ಅವನು ಕೇರಳದವನಿಗೊಬ್ಬನಿಗೆ ದುಬೈಯಲ್ಲಿ 25 ಕೋಟಿ 25 ಕೋಟಿ ಲಾಟ್ರಿ ಹೊಡಿ. 25 ಪೈಸೆ ಇಲ್ಲ ಅವನ ಹತ್ರ ಇವತ್ತು. ಯಾಕೆಂದರೆ ಅಲ್ಲಿ ಶ್ರಮ ಇಲ್ಲ, ಪರಿಶ್ರಮ ಇಲ್ಲ. ಹಣ ಮಾಡೋದು ಒಂದು ಕಲೆ, ಇಟ್ ಈಸ್ ಅನ್ ಆರ್ಟ್. ಆ ಕಲೆ ಕಲಿಯೋದರಿಂದ ಬರೋದಿಲ್ಲ. ಹಣ ಮಾಡೋದು ಕಲಿಯೋದ್ರಿಂದ ಬರ್ತದೆ ಅಂತಂದರೆ ಓದ್ದವರೆಲ್ಲ ಹಣ ಸಿರಿವಂತರಾಗಬೇಕಾಗಿತ್ತು. ಇವತ್ತು 15,000ಕ್ಕೆ ಕೆಲಸ ಮಾಡ್ತಕ್ಕಂಥ ಎಷ್ಟೋ ಜನ ಗ್ರ್ಯಾಜುಯೇಟ್ಸ್ ಇದ್ದಾರೆ. MA ಮಾಡಿಕೊಂಡು 20-25 ಸಾವಿರಕ್ಕೆ ಕೆಲಸ ಮಾಡೋರು ಇವತ್ತು ಇದ್ದಾರೆ. ಅಂದರೆ ಕಲಿಯೋದರಿಂದ ನಾವು ಹಣ ಮಾಡ್ಬೋದು ಅಂತಂದರೆ ಮಾಡ್ಬೋದಾಗಿತ್ತಲ್ಲ. ಇಲ್ಲ, ಅದಕ್ಕೂ ಮೀರಿದ ಇನ್ನೇನೋ ಬೇಕಾಗಿದೆ. ಅದು ಸಂಸ್ಕಾರದಲ್ಲಿದ್ದರೆ ಅದು ಹೇರಳವಾದ ಹಣವನ್ನು ಆಕರ್ಷಣೆ ಮಾಡ್ತದೆ. ಈಗ ನೀವೇನೆ ನಿಮ್ಮ ಹತ್ತಿರದ ಸ್ಟೂಡೆಂಟ್ ಒಬ್ಬರನ್ನ ಬಹಳಷ್ಟು ವರ್ಷಗಳ ಮುಂಚೆ ಆತ ಏನೋ ಬಿಸ್ನೆಸ್ ಮಾಡಕ್ಕೆ ಹೋದಾಗ ಇವತ್ತು ಆತ ಕೋಟ್ಯಾಂತರ ರೂಪಾಯಿ ಅರ್ನ್ ಮಾಡ್ತಾನೆ, ಅದನ್ನ ಮಾಡ್ತಿದ್ದಾರೆ ಅವರು. ಈಗ ಅವ್ರಿಗೆ ಅವ್ರ ಮೇಲೆ ನಂಬಿಕೆ ಇರಲಿಲ್ಲ,
ಅವ್ರಿಗೆ ಸಂಪಾದನೆ ಮಾಡ್ತೀನಿ ಅಂತ ಗೊತ್ತಿರಲಿಲ್ಲ. ಬಟ್ ಅಂಥದ್ದು ನೀವವರೊಂದು ಡೆಸ್ಟಿನಿಯ ಚೇಂಜ್ ಮಾಡಿಕೊಟ್ರಿ ಹಣದ ವಿಚಾರದಲ್ಲಿ. ಅದು ನಾನು ಮಾಡಿದ್ದಲ್ಲ. ಅವನ ಸುಪ್ತ ಮನಸ್ಸಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದೆ. ಪ್ರತಿಯೊಬ್ಬರ ಮೈಂಡಲ್ಲಿ ಒಂದು ಪ್ರೋಗ್ರಾಮಿಂಗ್ ಈಸ್ ರಿಕ್ವೈರ್ಡ್. ನಾವು ಅದನ್ನೇ ಮಾಡೋದು. ಅವನ ಆಲೋಚಿಸುವ ವಿಧಾನವನ್ನು ನಾನು ಬದಲಾಯಿಸಿಕೊಟ್ಟೆ. ಅವನ ಕಲ್ಪನಾ ಶಕ್ತಿಯನ್ನು ಜಾಸ್ತಿ ಮಾಡಿಕೊಟ್ಟೆ. ಹೇಗೆ ಕಲ್ಪಿಸ್ಕೊಂಡ್ರೆ ಅದು ಹೇಗೆ ಸೃಷ್ಟಿಯಾಗತ್ತೆ. ಪ್ರತಿಯೊಂದು ಈ ಪ್ರಪಂಚದಲ್ಲಿ ಎರಡೆರಡು ಬಾರಿ ಸೃಷ್ಟಿಸಲ್ಪಡ್ತದೆ. ಒಂದು ನಮ್ಮ ಕಲ್ಪನೆಯಲ್ಲಿ, ನಂತರದ್ದು ಬಾಹ್ಯ ಪ್ರಪಂಚದಲ್ಲಿ. ಯಾವನೇ ಸಿನಿಮಾ ನಿರ್ದೇಶಕ ಅವನು ಫಸ್ಟ್ ಮೂವಿ ಮೈಂಡಲ್ಲಿ ಕಲ್ಪನೆ ಮಾಡ್ಕೊಳ್ಳದೆ ಇದ್ರೆ ಅವ್ನು ಡೈರೆಕ್ಟ್ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಮೂವಿ ಎಷ್ಟು ಸಾರಿ ಆಯಿತು? ನಿರ್ದೇಶಕನ ಕಲ್ಪನೆಯಲ್ಲಿ ಸ್ಕ್ರೀನ್ ಮೇಲೆ ಒಂದು ಡೈರೆಕ್ಟ್. ಕರೆಕ್ಟ್ ಅಲ್ವಾ? ಹಾಗೆ ಅವನ ಕಲ್ಪನಾ ವಿಧಾನವನ್ನು ನಾನು ಚೇಂಜ್ ಮಾಡಿಕೊಟ್ಟೆ. ಅಂದ್ರೆ ಈಗ ಇವತ್ತಿನ ದಿನ ಯಾರ್ಯಾರು ಶ್ರೀಮಂತರು ಅಂತ ಇದ್ದಾರೆ, ಹಣಕಾಸಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾರೆ, ಇವರೆಲ್ಲರಿಗೂ ಸಂಸ್ಕರಣೆ ಮ್ಯಾಟ್ರ್ ಆಗಿರೋದು. ಸಂಸ್ಕಾರ ಏನು ಮಾಡುತ್ತೆ ಅಂದರೆ ಅವನಿಗೆ ಆ ಕಲ್ಪನಾ ಶಕ್ತಿಯನ್ನು ಕೊಡ್ತದೆ. ಅದ್ಭುತವಾದ ಕಲ್ಪನಾ ಶಕ್ತಿ. ನೋಡಿ, ಅಮೆಝಾನ್ ಅನ್ನೋದು ಒಂದು ಆ್ಯಪ್ ಅಷ್ಟೇ. ಫೇಸ್ಬುಕ್ ಅನ್ನೋದು ಆ್ಯಪ್. ಯೂಟ್ಯೂಬ್ ಅನ್ನೋದು ಆ್ಯಪ್. ಹೌದಾ? ದುಡ್ಡು ಕೊಡ್ತಾ ಇಲ್ವಾ ಅದು? ನಮ್ಮ ದೇಶದಲ್ಲಿ ಕಷ್ಟಪಡ್ತೀವಿ ಹೊರತು ನಾವು ವಿ ಆರ್ ಪೂರ್ ಇನ್ ಇಮ್ಯಾಜಿನೇಷನ್. ಅಮೆರಿಕನ್ಸ್ ಆರ್ ರಿಚ್ ಇನ್ ಇಮ್ಯಾಜಿನೇಷನ್, ಪೂರ್ ಇನ್ ವರ್ಕಿಂಗ್. ಹೌದಾ? ಕೆಲಸ ಮಾಡಲ್ಲ ಅವರು. ಹಾಂ, ಅಂದರೆ ರಿಚ್ ಇನ್ ಇಮ್ಯಾಜಿನೇಷನ್ ಅಂತಂದರೆ ಅವ್ರ ಸಂಸ್ಕಾರ ಹೊತ್ಕೊಂಡ್ಬಂದಿದ್ದಾರೆ. ಈಗ ನಿನಗೆ ಇನ್ನೊಂದು ಜನ್ಮ ಅಂತಿದ್ರೆ ನೀನು ಬಾಂಗ್ಲಾದಲ್ಲೋ ಸಿರಿಯಾದಲ್ಲೋ ಹುಟ್ಟೋಕೆ ಇಷ್ಟಪಡ್ತೀಯಾ? ಅಯ್ಯೋ, ಖಂಡಿತ ಇಲ್ಲ. ಒಂದೊಮ್ಮೆ ಹುಟ್ಟಿದರೆ ಅದು ನಿನಗೆ ಪನಿಷ್ಮೆಂಟೋ ಅಥವಾ ಪ್ರಮೋಷನು? ಡೆಫಿನೆಟ್ಲಿ ಪನಿಷ್ಮೆಂಟ್. ಹಂಗಾರೆ ಭೂಮಿ ಮೇಲೆ ಸ್ವರ್ಗನೂ ಇದೆ, ನರ್ಕನೂ ಇದೆ ಆಯ್ತಲ್ಲ. ಹ್ಮ್ ಒಂದೊಮ್ಮೆ ನಿಂಗೆ ಸ್ವಿಟ್ಜರ್ಲ್ಯಾಂಡಲ್ಲಿ ಹುಟ್ಟುವ ಅವಕಾಶ ಇದ್ರೆ ನೀನು ಬೇಡ ಅಂತೀಯಾ? ಇಷ್ಟಪಡ್ತೀನಿ, ನೇಚರ್ಗೋಸ್ಕರ ಇಷ್ಟ. ಅಂದ್ರೆ ಅಲ್ವೇ? ನಾನು ದೇಶನ ಚೂಸ್ ಮಾಡ್ತೀನಿ. ನಿಜವಾಗಿ ಇಂಡಿಯಾಲಿ ಹುಟ್ಟಕ್ಕೆ ಇಷ್ಟಪಡ್ತೀನಿ. ಬಟ್ ಹೇಳೋದು ಅವಕಾಶ ಇದ್ರೆ ಎಲ್ಲ ಬೇಡಪ್ಪ. ಮನಾಲಿಯಲ್ಲಿ ಹುಟ್ಟೋ ಅವಕಾಶ ಇದ್ರೆ ಇಂಡಿಯಾದಲ್ಲೇ ಸ್ವರ್ಗ. ಕುಲು ಮನಾಲಿಯಲ್ಲಿ ಸ್ವರ್ಗ. ಅಂದ್ರೆ ಭೂಮಿ ಮೇಲೆನೆ ಸ್ವರ್ಗ ನರ್ಕಗಳಿವೆ. ಅಲ್ಲಿ ಹುಟ್ಟುವ ಫ್ಯಾಕ್ಟರ್ ನಾವು ಅದೃಷ್ಟ ಅಂತೀವಿ. ಆ ಅದೃಷ್ಟ ಸುಮ್ಮನೆ ಬರೋದಿಲ್ಲ. ಆ ಸಂಸ್ಕಾರ ಇದ್ರೆ ಅದೃಷ್ಟ ಬರ್ತದೆ. ನಿನ್ನನ್ನು ಯಾವುದೋ ಧನಿಕನ ಹೊಟ್ಟೆಯಲ್ಲಿ ಹುಟ್ಟುವಾಗೆ ಮಾಡೋದು ಒಂದು ಫ್ಯಾಕ್ಟ್ರಿ ಇದೆಯಲ್ಲ, ಅದು ಸಂಸ್ಕಾರ ಅಂತ ಹೇಳ್ತಾ ಇದ್ದೀನಿ. ಅದು ಹಿಂದಿಂದ ಬಂದಿರ್ತಕ್ಕಂಥದ್ದು. ಮುಂದೆ ಇದೆ ಅಂತ, ನಾಳೆ ಇದೆ ಅಂತಂದ್ರೆ ನಿನ್ನೆ ಇಲ್ಲದ ನಾಳೆ ಹೆಂಗಾಗ್ತದೆ? ಈಗ ಹಂಗಿದ್ರೆ ಇವತ್ತು ಈ ಪಾಡ್ಕಾಸ್ಟ್ ನೋಡ್ತಾರೆ ಎಷ್ಟೋ ಜನಕ್ಕೆ ಇವತ್ತಿಗೆ ಆರ್ಥಿಕವಾಗಿ ಸಮಸ್ಯೆ ಇದೆ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಯಾವುದೋ ಜನ್ಮದ ಕರ್ಮ ಅಂತ ಅನ್ಕೊಂಡು ಸುಮ್ಮನಾಗಿದ್ದಾರೆ. ಪ್ರತಿಯೊಬ್ಬರ ಮೆದುಳಲ್ಲಿ ಶ್ರೀಮಂತಿಕೆ ಇದೆ, ಅವ್ರು ಅದನ್ನು ಬಳಸ್ತಾ ಇಲ್ಲ. ಇದನ್ನ ಹೇಗೆ ಟ್ಯಾಪ್ ಮಾಡೋದು ಗುರುಜು? ಮೈನಿಂಗ್ ಮಾಡಬೇಕು. ಭೂಮಿ ತುಂಬ ನಿಧಿ ನಿಕ್ಷೇಪಗಳಿಲ್ವಾ? ಇದೆ. ಅದು ಈಚೆ ತೆಗೆದಿದ್ರೆ ಅದಷ್ಟು ಈಚೆ ಬರ್ತದ? ಇಲ್ಲ, ಹೊರ ತೆಗಿಬೇಕು. ಮೈನಿಂಗ್ ಮಾಡಬೇಕು. ಆ ಮೈನಿಂಗ್ನೇ ಆಳವಾದ ಯೋಚನೆ ಅಂತ ಹೇಳೋದು. ಬರೀ ಯೋಚನೆ ಮಾಡ್ತಿದ್ದಾರೆ ಇವರು ಅಷ್ಟೇನೆ ಜನ. ಅರ್ಥ ಆಗ್ತಾ ಇದೆಯಾ? ಆಳವಾದ ಯೋಚನೆಗೆ ಹೋದ್ರೆ ಐಡಿಯಾಸ್ ಬರ್ತದೆ. ಇನ್ನೂ ಆಳಕ್ಕೆ ಹೋದ್ರೆ ಇಂಟ್ಯೂಷನ್ಸ್ ಬರ್ತದೆ. ವಿ ನೀಡ್ ಟು ಪಿಕ್ ಅಪ್ ಐಡಿಯಾಸ್. ಇದನ್ನೆಲ್ಲ ನಾವು ಪಡೆಯಕ್ಕೆ ಸಾಧ್ಯ ಆಗೋದು ಥ್ರೂ ಮೆಡಿಟೇಷನ್ ಇಂದ, ಧ್ಯಾನದಿಂದ. ಅದು ಧ್ಯಾನದಿಂದನೂ ಹೌದು, ಸುಮ್ಮನೆ ಸೈಲೆನ್ಸ್ ಅಲ್ಲಿದ್ರು ಕೂಡ ಪಾಪ್ ಔಟ್ ಆಗುತ್ತೆ. ಕೆಲವೊಂದ್ಸಾರಿ ಕೆಲವರಿಗೆ ಧ್ಯಾನ ಮಾಡಿದ್ರೆ ಒಂದು ಕಟಾಕ್ಷ ಸಿದ್ಧಿ ಆಗ್ಬಿಡತ್ತ. ಖಂಡಿತ. ಧ್ಯಾನ ಮಾಡೋದ್ರಿಂದ ಅತ್ಯುತ್ತಮವಾದ ಆಲೋಚನೆಗಳು ಬರ್ತವೆ. ಅದನ್ನು ಹಿಡ್ಕೋಬೇಕು. ಸುಮ್ಮನೆ ಆಲೋಚನೆ ಏನೋ ಬಂತು ಅದನ್ನು ಬಿಟ್ಟರೆ ಹೋಯ್ತದು. ಅವೆಲ್ಲ ಮುತ್ತು ರತ್ನಗಳಿದ್ದಾಗೆ. ಆನ್ ಐಡಿಯಾ ಕ್ಯಾನ್ ಚೇಂಜ್ ಯುವರ್ ಲೈಫ್ ಅಂತ ಒಂದು ಮಾತಿಲ್ವಾ? ಹೌದಾ? ಕರೆಕ್ಟ್. ನಾವು ಸರಿಯಾದ ಐಡಿಯಾಸ್ ನಮ್ಮ ತಲೆ ಕೊಡ್ತಾ ಇರ್ತದೆ. ನಮ್ಮ ತಲೆ ಒಳಗಡೆಯಿಂದ ಬರ್ತಿರ್ತವೆ ಐಡಿಯಾಸು. ಅವು ಪಿಕಪ್ ಮಾಡೋದ್ರಲ್ಲಿ ಪೂರಿದೀವಿ ನಾವು. ನಾವು ಪಿಕಪ್ ಮಾಡೋದೆಲ್ಲ ರಾಂಗ್ ಐಡಿಯಾಸು, ರಾಂಗ್ ಥಾಟ್ಸು. ಶೇರ್ ಮಾರ್ಕೆಟಲ್ಲಿ ದುಡ್ಡು ಹಾಕ್ಬಿಡೋಣ ಬಂದ್ಬಿಡ್ತದೆ. ರಾತ್ರೋರಾತ್ರಿ ದುಡ್ಡು ಮಾಡೋಣ. ರಾತ್ರೋರಾತ್ರಿ ದುಡ್ಡು ಮಾಡ್ಬಿಡೋಣ. ಅದಕ್ಕೆ ನಾವು ಸಿದ್ಧರಿದ್ದೀವಿ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಕನ್ಸಿಸ್ಟೆಂಟಾಗಿ ನಾವು ಪ್ರೋಗ್ರೆಸ್ ಆಗೋಣ ಅನ್ನೋದಕ್ಕೆ ನಾವು ಒತ್ತು ಕೊಡೋದಿಲ್ಲ. ರಾತ್ರೋರಾತ್ರಿ ಆಗ್ಬಿಡ್ಬೇಕು. ಕಾಂಪೌಂಡಿಂಗಲ್ಲಿ ನಮ್ಗೆ ಯಾರಿಗೂ ನಂಬಿಕೆ ಇಲ್ಲ. ಕಾಂಪೌಂಡಿಂಗ್ ಮೆಥಡ್ ಇದೆಯಲ್ಲ, ಟ್ಯಾಪ್ ಇನ್ಕಮ್ ಮೆಥಡ್ ಇದೆಯಲ್ಲ, ನಮ್ಗೆ ನಂಬಿಕೆನೇ ಇಲ್ಲ. ನಮ್ಗೆ ಫ್ಲಡ್ಡೇ ಬೇಕು. ಫ್ಲಡ್ಡು ಅದು ತಾತ್ಕಾಲಿಕ ಅನ್ನೋದು ಗೊತ್ತೇ ಇಲ್ಲ ನಮಗೆ. ಅದೇ ಜರಿ ನಿರಂತರವಾಗಿ ಹರಿತಿರ್ತದೆ. ಅದನ್ನೊಂದು 6 ತಿಂಗಳು ಶೇಖರಣೆ ಮಾಡಿದ್ರೆ ಅದೊಂದು ದೊಡ್ಡ ಸರೋವರ ಆಗ್ತದೆ.
ಈಗ ಸಿಂಪಲ್ ಆಗಿ ಗುರುಜಿ, ಇವತ್ತು ನೋಡಿ ಪಾಡ್ಕಾಸ್ಟ್ ನೋಡ್ತಿರೋ ಎಷ್ಟೋ ಜನಕ್ಕೆ ಆರ್ಥಿಕವಾಗಿ ಸಮಸ್ಯೆ ಇದೆ ಅನ್ನೋದಾದ್ರೆ ಫಸ್ಟ್ ಏನ್ ಹೆಂಗ್ ವರ್ಕ್ ಮಾಡ್ಬೇಕು ಗುರುಜಿ ಅವರು? ಇದೊಂದು ಟ್ರಾನ್ಸ್ಫಾರ್ಮೇಶನ್ ಆಗ್ಬೇಕು ಅಂದ್ರೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಮೆದುಳು ಅದಕ್ಕೆ ಸಪೋರ್ಟಿವ್ ಆಗಿದೆಯಾ, ಅದರಿಂದ ನನಗೇನೋ ಪ್ರಯೋಜನ ಇದೆಯಾ, ಫಸ್ಟ್ ಇದು ರಿಯಲೈಸ್ ಆಗಬೇಕು. ರೈತರಿಗೆ ಗೊತ್ತಿರೋದು ಒಂದೇ ಒಂದು ಪಾಪ, ಟೊಮೆಟೊ ಬೆಳೆ ಬಿಸಾಕು, ಪೊಟೆಟೊ ಬೆಳೆ ಬಿಸಾಕು. ಅದನ್ನು ಬದಲಾಯಿಸ್ಕೋಬೋದು ಅನ್ನೋ ಒಂದು ಐಡಿಯಾ ಪಿಕಪ್ ಮಾಡಿದ್ರೆ ಅವರು ಭವಿಷ್ಯ ಬದಲಾಗ್ಬೋದು. ಬದಲಾಯಿಸಿ ನೋಡು. ನೀನು ಮಾಡೋ ಕೆಲಸದಿಂದ ನಿನಗೆ ನಷ್ಟ ಆಗ್ತಾ ಇದ್ದರೆ, ಏನೂ ಲಾಭ ಇಲ್ಲ ಅಂತಂದರೆ ಅದನ್ನೇ ಯಾಕೆ ಮಾಡ್ತಾ ಇದೆಯಾ? ಯಾರಿಗೆ ಗೊತ್ತು, ನಿನ್ನ ಒಳಗಿನ ಸಂಸ್ಕಾರ ಇನ್ನೊಂದು ಕೆಲಸದ ಮೂಲಕ ನಿನಗೆ ನೀನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಕೊಡ್ಬೋದು. ನಾನು ಹೇಳಿದ್ನಲ್ಲ, ರಜನೀಕಾಂತ್ ಕಂಡಕ್ಟ್ರೇ ಆಗಿದ್ದಿದ್ರೆ 1000 ಕೋಟಿ ಮಾಡೋಕ್ಕಾಗ್ತಾ ಇತ್ತಾ? ಏನು ಮಾಡ್ದ ಏನು ಮಾಡ್ದ? ತಾನು ಮಾಡ್ತಿರ್ತಕ್ಕಂಥ ವೃತ್ತಿಯನ್ನು ಬದಲಾಯಿಸ್ಕೊಂಡ ಅಲ್ವೇ? ಈಗ ಉದಾಹರಣೆಗೆ ರಜನಿಕಾಂತಲ್ಲಿ ಅವರಲ್ಲೇ ಇರ್ತಕ್ಕಂಥ ಸಂಸ್ಕಾರ, ಟ್ಯಾಲೆಂಟು ಅವರಿಗೆ ಗೊತ್ತಾಗಕ್ಕೆ 25 ವರ್ಷ ಬೇಕಾಯಿತು. ಉದಾಹರಣೆಗೆ ಅವ್ರು ಬೆಂಗಳೂರಲ್ಲಿ ಶ್ರೀನಗರ ಚೈಲ್ಡ್ ಬಸ್ ಸ್ಟಾಪ್ ಆರ್ಟಿಸ್ಟ್ ಅಲ್ಲ ಅವರು. ಶ್ರೀನಗರ್ ಬಸ್ ಸ್ಟೇಷನ್ಲಿ ಅನ್ಸುತ್ತೆ ಅವರು BTS ಬಸ್ ಕಂಡಕ್ಟರ್ ಆಗಿದ್ರು. 25 ವರ್ಷಕ್ಕೆ ಹೋದಾಗ ಯಾರು ಹೇಳಿದ್ರು ನೀನು ಆಕ್ಟಿಂಗ್ ಮಾಡು ಅಂತಂದ್ಬಿಟ್ಟು. ಅದಕ್ಕೆ ಮುಂಚೆ ಅವರು ಡ್ರೈವರ್ ಆಗಿದ್ರು, ಇನ್ನೂ ಬೇರೆ ಏನೋ ಕೆಲಸ ಮಾಡಿದ್ರು ಗೊತ್ತಿಲ್ಲ. ಅಂದ್ರೆ ಈಗ ಒಬ್ಬರು ರಜನಿಕಾಂತ್ಗೆ 25 ವರ್ಷ ಬೇಕಾಯಿತು ಅವರಲ್ಲಿ ಇರ್ತಕ್ಕಂಥ ಒಂದು ಟ್ಯಾಲೆಂಟ್, ಸಂಸ್ಕಾರನ ಅಟ್ಲೀಸ್ಟ್ ಗುರುತಿಸ್ಕೊಳ್ಳೋಕೆ. ಇಲ್ಲ, ಅದನ್ನು ಡ್ರೈವರ್ ಆಗಿದ್ದವನು ಗುರ್ಸಿದ. ಇವನು ಆರ್ಡಿನರಿ ಪರ್ಸನ್ ಅಲ್ಲ, ಇವನು ಒಳಗಡೆ ಏನೋ ಒಂದು ಟ್ಯಾಲೆಂಟ್ ಇದೆ ಅನ್ನೋದನ್ನು ಗುರ್ಸಿ, ನೀನು ಯಾಕೆ ಆ್ಯಕ್ಟರ್ ಆಗಬಾರ್ದು ಅಂತ ಪ್ರೋತ್ಸಾಹಿಸಿ ತಾನು ದುಡ್ಡು ಕೊಟ್ಟು ಚೆನ್ನೈ ಕಳಿಸಿತ್ತು. ಅಂದರೆ ಪ್ರತಿಭೆ ಇದ್ದವರು ಬೇರೆ ಕೆಲಸ ಮಾಡ್ತಾ ಇದ್ರು ಕೂಡ ಆ ನಿಜವಾದ ಪ್ರತಿಭೆ ಈಚೆ ಬರ್ತದೆ. ಉದಾಹರಣೆಗೆ ಬಿಗ್ ಬಾಸ್ಗೆ ಒಂದು 10 ಜನ ಸೆಲೆಕ್ಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಅಮಾಯಕನಿಗೆ 50 ಲಕ್ಷ ದುಡ್ಡು ಬಂತು, ಹನುಮಂತು ಅನ್ನೋ ಹುಡುಗನಿಗೆ. ಅವನ ಅಮಾಯಕನ, ಅವನೊಳಗಡೆ ವಿಶೇಷವಾದ ಒಂದು ಪ್ರತಿಭೆ ಇತ್ತು ಸುಪ್ತವಾಗಿ, ಆತ ಟ್ಯಾಲೆಂಟ್ ಸಿಂಗರ್ ಕೂಡ ಅಲ್ವೇ? ಹಾ. ಕುರಿ ಕಾಯೋನವನು. ಕರೆಕ್ಟ್. ಹಾ, ಎಲ್ಲಿಂದ ಎಲ್ಲಿ ನೋಡಿ. ಕುರಿ ಕಾಯೋನ ಒಳಗಡೆ ದುಡ್ಡಿದೆ. ಕುರಿ ಕಾಯೋನ್ಗೆ ಯಾಕೆ ಕೊಡ್ತಾರೆ 50 ಲಕ್ಷ? ಅವನು ಓದ್ದೇ ಇರ್ಬೋದು. ಅಂದ್ರೆ ಆ ದುಡ್ಡಿಗೆ ನಾನು ಎಲ್ಲಿ ಹೋಗ್ಬೇಕು ಅನ್ನೋದೊಂದು ಬೇಕಲ್ಲ. ಓ, ಆ ಸಂಸ್ಕಾರ ಇದ್ದಿದ್ದಕ್ಕೆ ಇಲ್ಲಿ ಹಾ. ಪ್ಲಾಟ್ಫಾರ್ಮ್ ಸಿಕ್ತು. ಹೌದು. ಓಕೆ. ಎಲ್ಲರ ತಲೆಯಲ್ಲಿ ದುಡ್ಡಿದೆ, ನಾನು ಹೇಳ್ತಾ ಇದ್ದೆ, ಅಶ್ಯೂರ್ಡ್ ಆಗಿದೆ ದುಡ್ಡು. ಹ್ಮ್. ಆದರೆ ದುಡ್ಡು ಹುಟ್ಟೋ ಜಾಗ ಬಿಟ್ಟು ಇನ್ನೆಲ್ಲೋ ಮಾಡ್ತಿರ್ತಾರೆ. ತುಂಬ ಟ್ಯಾಲೆಂಟ್ ಇಟ್ಕೊಂಡು ಯಾವುದೋ ಒಂದು ಆಫೀಸಲ್ಲಿ ಅಟೆಂಡರ್ ಆಗಿದ್ದರೆ ದುಡ್ಡು ಹೆಂಗೆ ಬರ್ತದೆ ಅಲ್ಲಿ? SPB ಓದಿದ್ದು ಸಿವಿಲ್ ಇಂಜಿನಿಯರ್, ಆಗಿದ್ದು ಸಿಂಗರ್. ಒಂದೊಮ್ಮೆ ನಾನು ಸಿವಿಲ್ ಇಂಜಿನಿಯರ್ ಓದಿದ್ದೀನಿ, ಕಟ್ಟಡ ಕಟ್ತೀನಿ, ಡ್ಯಾಮ್ ಕಟ್ತೀನಿ ಅಂದರೆ ಎಷ್ಟು ಬರ್ತೈತೆ ನಿಮಗೆ? ಅಲ್ಲ, ಅವ್ರು ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ. 1 ಕೋಟಿ ರೂಪದ ಟ್ಯಾಲೆಂಟ್ಸ್ ಇದೆ. ಎಷ್ಟು? 1 ಕೋಟಿ ರೂಪಾಯಿ. 1 ಕೋಟಿ ರೂಪದ ಟ್ಯಾಲೆಂಟ್ಸ್ ಇದೆ. ಅದು ಆಟದ ರೂಪದಲ್ಲಿರ್ಬೋದು, ಆ್ಯಕ್ಟಿಂಗ್ ರೂಪದಲ್ಲಿರ್ಬೋದು, ಡೈರೆಕ್ಷನ್ ರೂಪದಲ್ಲಿರ್ಬೋದು, ಸಿಂಗಿಂಗ್ ರೂಪದಲ್ಲಿರ್ಬೋದು, ಪೇಂಟಿಂಗ್ ರೂಪದಲ್ಲಿರ್ಬೋದು. ನಾವೇನು ಮಾಡಿದ್ವಿ ಅಂತಂದರೆ ಒಂದು ಟೇಮ್ ಮಾಡಿಬಿಟ್ಟಿದ್ವಿ, ಕುದುರೆ ಇದಾಗ್ತಾರಲ್ಲ ಹಾಗೆ. ಬೇರೆ ಏನ್ ನೋಡ್ಬೇಡ, ಹಿಂಗೆ ಹೋಗ್ಬೇಕು. ವಾಟ್ ಯು ವಾಂಟ್ ಟು ಬಿಕಮ್ ಅಂತ ಯಾರನ್ನಾದ್ರೂ ಕೇಳಿದ್ರೆ, ಐ ವಾಂಟ್ ಟು ಬಿಕಮ್ IAS, IPS. ನಮ್ಗೆ 4 ಆಪ್ಷನ್ ಇರೋದು, ಡಾಕ್ಟ್ರು, ಇಂಜಿನಿಯರ್. ಅದು 2 ಕಾಮನ್. ಅದು ಯಾರಾದರೂ ನಾನು ಸಿಂಗರ್ ಆಗಬೇಕು ಅಂತ ಹೇಳಿದ್ದೇ ಇಲ್ಲ. ಅಲ್ಲ, ಕೆಲವು ಮನೆಗಳಲ್ಲಿ ಹಂಗೆ ಹೇಳಿದ್ರೆ ಫಸ್ಟ್ ಓದ್ಕೋ ಅಂತ ಬೈತಾರೆ, ಅಲ್ವೇ? ಹಾಗಾಗಿ ಅವನ ಸಂಸ್ಕಾರದಲ್ಲಿ ಇದ್ರೂ ಕೂಡ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡೋಕ್ಕೆ ಬಿಡೋದಿಲ್ಲ ಪೇರೆಂಟ್ಸ್. ಮತ್ತೆ ಆ ಸಂಸ್ಕಾರ ಹೆಂಗ್ ಗೊತ್ತಾಗತ್ತೆ ನಮಗೆ? ಅಲ್ಲ, ಅದು ಬೆಳೆಯುವ ಪೈರು ಮೊಳಕೆಯಲ್ಲಿ ಆ ಮೊಳಕೆ ಚಿಗುರವಾಗಿ ಹೇಳುತ್ತೆ ಹೆಲ್ದಿ ಆಗಿದ್ದೇನೋ ಅನ್ಹೆಲ್ದಿ ಆಗಿದ್ದೀನಿ ಅಂತ, ಅಲ್ವಾ? ಮಕ್ಕಳಲ್ಲೇ ಗುರ್ಸ್ಬೋದು. ನಾವು 3 ವರ್ಷಕ್ಕೆ ಗುರ್ಸ್ಬೋದು ಅವ್ನ ಟ್ಯಾಲೆಂಟಾ ಅಥವಾ ಆರ್ಡಿನರಿ ಪರ್ಸನ್ ಆಗ್ತಾನಂತ. ಅವನು ವೆರಿ ಟ್ಯಾಲೆಂಟೆಡ್ ಆದರೆ ಅವನು ಬರೀ ನೀನು ಇಂಜಿನಿಯರಿಗೆ ಯಾಕೆ ರೆಸ್ಟ್ರಿಕ್ಟ್ ಮಾಡ್ತೀಯ ಅಂತ ನಾ ಹೇಳಿದೆ. ಅವನ ಟ್ಯಾಲೆಂಟು ನಿಂಗೆ ಕೊಟ್ಟಿದ್ದಲ್ಲ, ಪೇರೆಂಟ್ಸ್ ಕೊಟ್ಟಿದ್ದಲ್ಲ, ಅವನು ಹೊತ್ಕೊಂಡೇ ಬಂದಿದ್ದಾನೆ. ಅವನು ಬಾಲ ಪ್ರತಿಭೆಗಳು ಅಂತ ಇದಾವಲ್ಲ, ಎಲ್ಲಿ ಬಂತು ಇವ್ರಿಗೆ? ಯಾವ ಸ್ಕೂಲು, ಯಾವ ಯೂನಿವರ್ಸಿಟಿ ಕಲ್ತವ್ರು ಇವರು? ಅಲ್ವಾ, 5 ವರ್ಷಕ್ಕೆ ಭಗವದ್ಗೀತೆ ಹೇಳ್ತಾರೆ, ಅಲ್ವಾ? ಅಷ್ಟು ಅದ್ಭುತವಾಗಿ ಅಲ್ಲೇ ಹೇಳ್ತವೆ, ನಾನು ಸಂಸ್ಕಾರ ಹೊತ್ಕೊಂಡು ಬಂದಿದ್ದೀನಿ, ನಾನು ಇಂಥದ್ದೇ ಆಗಬೇಕು ಅಂತ ಸಿಂಪ್ಟಮ್ಸ್ ಕೊಡ್ತಾರೆ. ಆದರೂ ಗುಡಿಸ್ಲಿಲ್ಲ ಅಂತಂದರೆ ಪೇರೆಂಟ್ಸ್ ಮೂರ್ಖತನನೋ ಅವನ್ ತಪ್ಪೋ? ಇಲ್ಲ, ನಾವು
ತುಂಬ ಶ್ರೀಮಂತರು, ನಮ್ಮ ಘನತೆಗೆ ತಕ್ಕ ಹಾಗೆ ನೀನು ತುಂಬ ದೊಡ್ಡ ಪದವೀಧರ ಆಗಬೇಕು ಅಂತಂದರೆ, ಸೊ ಯು ಆರ್ ಕಿಲ್ಲಿಂಗ್ ಇಸ್ ಟ್ಯಾಲೆಂಟ್. ಈ ಪ್ರತಿಭೆ ಎಲ್ಲ ಎಲ್ಲಿಂದ ಬರ್ತದೆ? ಓದೋದ್ರಿಂದ ಬರ್ತವ? ಅವರಲ್ಲಿ ಇರ್ಬೇಕತ್ವೆ. ಎಷ್ಟು ಓದಿದ್ರು ರಾಜ್ಕುಮಾರ್? 4ನೇ ಕ್ಲಾಸ್. ಆ ಶರೀರ, ಆ ಶಾರೀರ ಎಲ್ಲಿಂದ ಬಂತು? ಡಾಕ್ಟರ್, ಅವರು ಡಾಕ್ಟರೇಟ್. ಅವ್ರ ಅಣ್ಣ ವಾದಿರಾಜ್ಗೆ ಯಾಕೆ ಬರಲಿಲ್ಲ ಅಂತ ಕೇಳ್ತೀನಿ ನಿಮಗೆ. ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿದವರಲ್ವಾ? ರಾಜ್ಕುಮಾರ್ ಬಂದಂಥ ಪ್ರತಿಭೆ ಅಣ್ಣ ವಾದಿರಾಜ್ಗೆ ಯಾಕೆ ಬರಲಿಲ್ಲ? ವರ್ಧಣ್ಣ. ವರ್ಧಣ್ಣ ಅಲ್ಲ? ವರ್ಧಣ್ಣ. ಆ ಹಾಡು ಎಲ್ರಿಗೂ ಯಾಕೆ ಬರಲಿಲ್ಲ? ವಿಶೇಷವಾಗಿ ಸಂಗೀತದಲ್ಲಿ ಏನೇನೋ ಲೆವೆಲ್ಸ್ ಇದೆಯಲ್ಲ ಕಲ್ತವ್ರು, ಅವ್ರಿಗೆ ಯಾಕೆ ಆ ಸ್ವರ ಬರಲಿಲ್ಲ? ಬರಲ್ಲ ಅದು. ಇಲ್ಲಾಂದ್ರೆ ಹಾರ್ಮೋನಿಯಂ ಮಾಸ್ಟರ್ಗಳೆಲ್ಲ ಹಾಡುಗಾರರಾಗಬೇಕಾಗಿತ್ತು. ಹೌದಾ? ಯಾಕೆ ಎಲ್ಲರೂ ಉಸ್ತಾದ್ ಜಾಕಿರ್ ಹುಸೇನ್ ಆಗಲ್ಲ? ಯಾಕೆ ಇದವರೆಲ್ಲ ಬಿಸ್ಮಿಲ್ಲಾ ಖಾನ್ ಆಗಲ್ಲ? ಅದನ್ನು ಹೊತ್ಕೊಂಡೇ ಬಂದಿರ್ತಾರೆ ಅವರು. ನಾನು ಖಚಿತವಾಗಿ ಹೇಳ್ತಾ ಇದ್ದೀನಿ, ಹಿಂದಿನ ಜನ್ಮದ ಸಂಸ್ಕಾರದ ಒಂದು ಪರಿಷ್ಕೃತ ರೂಪವೇ ಈ ಜನ್ಮ. ಸೊ ಪ್ರತಿಯೊಂದು ಇಂಟರ್ಲಿಂಕ್ಡ್. ಎಸ್, 100%. ಈಗ ಹಿಂದಿನ ಜನ್ಮದಲ್ಲಿ ಪುಣ್ಯ ಕಾರ್ಯಗಳು ಮಾಡಿದ್ರೆ, ಒಳ್ಳೆ ಕೆಲಸಗಳು ಮಾಡಿದ್ರೆ, ಈ ಜನ್ಮದಲ್ಲಿ ಆ ಸಂಸ್ಕಾರನೋ ಆ ಒಳ್ಳೆತನ ಬರುತ್ತೆ. ಫಿನಾನ್ಷಿಯಲಿ ದುಡ್ಡು ಕಾಸು ವಿಚಾರದಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ ಅಂತ ಕನ್ಫರ್ಮ್ ಅದು. ಅದೇ ಥರ ಪಾಸ್ಟ್ ಲೈಫಲ್ಲಿ ನಾವು ಯಾವ್ಯಾವ ಮಿಸ್ಟೇಕ್ಸ್ ಮಾಡಿದ್ರೆ ಈ ಜನ್ಮದಲ್ಲಿ ಈ ಮನಿ ಬ್ಲಾಕೇಜಸ್ ಇರುತ್ತೆ. ಪ್ರತಿ ಲೈಫನ್ನು ನಾವೊಂದು ಎಪಿಸೋಡ್ ಅಂತ ಅನ್ಕೋಬೋದು. ಯಾವಾಗಲೂ 15ನೇ ಎಪಿಸೋಡು ಮೊದಲನೇ ಎಪಿಸೋಡ್ಗಿಂತ ಉತ್ತಮವಾಗಿರ್ತದೋ, ಉತ್ತಮವಾಗಿರೋದಿಲ್ವಾ? ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೋ ಇಲ್ವೋ? ಕರೆಕ್ಟ್. ಹೋಗ್ತಾ 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 ಕ್ಯೂರಿಯಾಸಿಟಿ ಪಾಲಿಶ್ ಆಗ್ತಾ ಹೋಗುತ್ತೆ. ಆಗ್ತಾ ಹೋಗುತ್ತೆ. ಹಾಗೆ ಪ್ರತಿ ಲೈಫ್ ಕೂಡ ಪಾಲಿಶ್ ಹಾಕ್ಕೊಂಡೇ ಬರ್ತದೆ. ಆದರೆ 15ನೇ ಎಪಿಸೋಡ್ಗೂ 1ನೇ ಎಪಿಸೋಡ್ಗೂ ಲಿಂಕ್ ಇದ್ದೇ ಇರ್ತದೆ. ಅರ್ಥ ಆಗ್ತಾ ಇದೆಯಾ? 15ನೇ ಎಪಿಸೋಡ್ಗೆ ಹೋಗೋಷ್ಟೊತ್ತಿಗೆ ಅವರು ಸ್ಥಾನಮಾನಗಳು ಸ್ವಲ್ಪ ಬದಲಾಗಿರ್ಬೋದು, ವಯಸ್ಸು ಬದಲಾಗಿರ್ಬೋದು, ಪ್ರವರ್ತನೆ ಸ್ವಲ್ಪ ಪಾಲಿಶ್ ಆಗಿರ್ಬೋದು. ಹೌದಾ? ಹಾಗೆ ಪ್ರತಿ ಜನ್ಮ ಕೂಡ. ಸೊ ಬೆಟರ್ ವರ್ಷನ್ ಆಫ್ ದಿ ಪಾಸ್ಟ್ ಆರ್ ಬಿಟರ್ ವರ್ಷನ್ ಆಫ್ ದಿ ಪಾಸ್ಟ್. ಕ್ರೂರಿ ಇನ್ನೂ ಕ್ರೂರಿ ಆಗ್ಬೋದು. ಹೌದಾ? ಜಾಣ ಇನ್ನೂ ಜಾಣ ಆಗ್ಬೋದು. ಬಡವ ಇನ್ನೂ ಬಡವ ಆಗ್ಬೋದು, ಅಥವಾ ಬಡವ ಬಲ್ಲಿದನೂ ಆಗ್ಬೋದು. 2 ಸಾಧ್ಯತೆ ಇದೆ. ಒಂದು ಡಿಮೋಷನ್, ಇನ್ನೊಂದು ಪ್ರಮೋಷನ್. ನಾನು ರೀಸೆಂಟಾಗಿ ಗುರುಜಿ ಕಾಮಾಖ್ಯ ಟೆಂಪಲಿಗೆ ಹೋದಾಗ, ಅಲ್ಲಿ ದಶಮಹಾದೇವಿಗಳ ಟೆಂಪಲ್ ಎಲ್ಲ ಏನಿದೆ, ಮೇಲ್ಗಡೆ ಭುವನೇಶ್ವರಿ ಟೆಂಪಲಿಗೆ ಹೋದಾಗ ಎಂಟ್ರೆನ್ಸ್ ಅಲ್ಲೇ ಒಬ್ಬಾತ ಭಿಕ್ಷೆ ಎತ್ತಿದ್ದ. ಗಡ್ಡ ಬಿಟ್ಟಿದ್ದ, ತಲೆಯೆಲ್ಲ ಕೆಟ್ಟಿತ್ತು. ಒಂಥರ ನೋಡಿದ್ರೆ ಒಂದು 32-33 ವರ್ಷ ಇರ್ಬೋದು ಅಷ್ಟೆ. ಇಂಗ್ಲೀಷ್ ತುಂಬ ಚೆನ್ನಾಗಿ ಮಾತಾಡ್ತೇನೆ, ಮತ್ತು ಏನೋ ಒಂದು ಸ್ವಲ್ಪ ಒಂಥರ ಬಿಹೇವಿಯರ್ ಸರಿ ಇದೆ, ಮತ್ತು ಬೆಗ್ಗಿಂಗ್ ಮಾಡ್ತಿದ್ದ ಆತ. ಈ ಭಿಕ್ಷೆ ಎತ್ತೋದೆಲ್ಲ ಏನಿದೆ ಅಲ್ಲ, ಈಗ ಮನೆ ಅಂದರೆ ಕೆಲವರು ಓಕೆ ಪಾಪ ಅವ್ರ ಪರಿಸ್ಥಿತಿ ಹಂಗಿತ್ತು, ಈಗ ತಂದೆ ತಾಯಿ ಯಾರೂ ಇಲ್ಲ, ಪ್ರಪಂಚದಲ್ಲೇ ಯಾರೂ ಇಲ್ಲ ಅವ್ರಿಗೆ ಅಂತ ಅನ್ನೋರಾದರೆ ಭಿಕ್ಷೆ ಎತ್ತಾರೋ, ಅಥವಾ ಅದು ಒಂದು ಕಡೆ. ಆದರೆ ಕೆಲವರು ಚೆನ್ನಾಗಿರೋರು ಈ ಭಿಕ್ಷೆ ಎತ್ತಾರಲ್ಲ, ಏನಿದೆ ಇದು ಕರ್ಮನ? ಇದು ಕರ್ಮ ಅನ್ನೋದಕ್ಕಿಂತನೂ ಇದು ಕಾಮಚೋರ್ತನ, ಮೈಗಳ್ತನ. ಅಂದರೆ ಈಸಿ ಮನಿ ಮೇಕಿಂಗ್. ನೋಡಿ, ನೀವು ಭಿಕ್ಷುಕರನ್ನೆಲ್ಲ ಒಂದು ಕಡೆ ಕೂಡ ಹಾಕಿ ಅವ್ರದ್ದು ಹಿಸ್ಟ್ರಿ ತೆಗೀರಿ, ಫ್ಯಾಮಿಲಿ ಹಿಸ್ಟ್ರಿ. ಅವ್ರಿಗಿಂತ ಪೂರೆಸ್ಟ್ ಪೀಪಲ್ಲು ದೇ ವರ್ಕ್ ಹಾರ್ಡ್ ಅಂಡ್ ದೇ ಸಸ್ಟೈನ್. ಕರೆಕ್ಟ್. ಈ ಹಳ್ಳಿಗಳಿಗೆ ಹೋಗಿ ಎಷ್ಟೇ ಬಡತನ ಇದ್ದರೂ ಕೂಡ ಅವರು ಭಿಕ್ಷೆಗೆ ಹೋಗೋದಿಲ್ಲ. ಅವ್ರ ಸ್ವಾಭಿಮಾನ ಅಡ್ಡ ಬರ್ತದೆ. ಸ್ವಾಭಿಮಾನ ಪಕ್ಕಕ್ಕಿಟ್ಟರೆ ಭಿಕ್ಷೆ ಮಾಡೋದು. ಒಂದು ರೀತಿ ಎಲ್ಲ ಭಿಕ್ಷುಕರೇ ಕೆಲಸ ಮಾಡೋರೆಲ್ಲ ತಿಂಗಳಿಗೊಂದ್ಸಾರಿ ಭಿಕ್ಷೆ ತಗೊಳ್ತಾರೆ. ಅದ್ರ ಕೆಲಸ ಮಾಡಿ ತಗೊಳ್ತಾರೆ. ಇವರು ಡೈಲಿ ತಗೊಳ್ತಾರೆ, ಕೆಲಸ ಮಾಡದೆ ತಗೊಳ್ತಾರೆ. ಅದಕ್ಕೆ ಕಾಮಚೋರ್ ಅಂತ ಹೇಳಿದ್ ನಾನು. ನೀವು ಯಾಕೆ ಯಾವ ಭಿಕ್ಷುಕರಿಗೂ? ನಾನು ಯಾರಿಗೂ ದುಡ್ಡು ಕೊಡೋದಿಲ್ಲ. ಕಾರಣ ಇಷ್ಟೇನೆ. ಆಗ ನಿಮಗೆ ಕನಿಕರ ಇಲ್ವಾ? ದೀನ ದಲಿತರಿಗೆ, ಅಸಹಾಯಕರಿಗೆ ಸಹಾಯ ಮಾಡಲ್ವಾ ಅಂತಂದರೆ ಖಂಡಿತ ಮಾಡ್ತೀನಿ ನಾನು. ಭಿಕ್ಷುಕರಿಗೆ ಯಾಕೆ ನಾನು ದುಡ್ಡು ಕೊಡೋದಿಲ್ಲ ಅಂತಂದರೆ, ನಾನು ಭಿಕ್ಷೆ ಕೊಡುವುದರಿಂದ ಅವ್ರನ್ನ ಭಿಕ್ಷುಕರನ್ನಾಗಿ ಮಾಡ್ತಾ ಇದ್ದೀನಿ. ನನ್ನ ಥರದ ಭಿಕ್ಷೆ ತಗೊಂಡವರು ಹೊರದೇಶಗಳಿಂದ ಬಂದಂಥ ಯಾತ್ರಿಕರು ಭಿಕ್ಷೆ ಬೇಡ್ತಾರೆ. ಫಾರಿನರ್ಸ್ ಹತ್ರ ಬೇಡ್ತಾರೆ. ಇಂಡಿಯನ್ಸ್ ಹತ್ರ ಬೇಡಬೇಕು ಅಂತೇನಿಲ್ವಲ್ಲ. ಅವ್ರು ಭಿಕ್ಷೆ ಹಾಕ್ತಾರೆ, ಹೋಗಿ ವಾಪಸ್ಸು ಆ ದೇಶದಲ್ಲಿ ಹೇಳ್ತಾರೆ, ಇಂಡಿಯಾನ ಬೆಗರ್ಸ್ ಕಂಟ್ರಿ ಅಂತ.
ಅವಾಗ ಅಪವಾದಕ್ಕೆ ಕಾರಣ ಯಾರು? ನಮ್ಮಂತ. ಇಂಡೈರೆಕ್ಟ್ಲಿ ನಾವೇ. ಸೊ ಐ ಡೋಂಟ್ ಎಂಟರ್ಟೈನ್ ಬೆಗ್ಗಿಂಗ್ ಬಿಕಾಸ್ ಐ ಡೋಂಟ್ ವಾಂಟ್ ಟು ಸಿ ಮೈ ಕಂಟ್ರಿ ಆಸ್ ಎ ಬೆಗ್ಗರ್ ಕಂಟ್ರಿ. ಹ್ಮ್ 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 ನಾನು ಹಾಗೆ ಭಿಕ್ಷೆ ಬೇಡೋರನ್ನ ಕೇಳಿದ್ದೀನಿ, ಯಾಕೆ ಬೇಕು ಕಾಸು ಅಂತ. 3 ದಿವಸ ಆಗಿದೆ ಸ್ವಾಮಿ ಊಟ ಮಾಡಿ ಅಂತ. ಹ್ಮ್. ಬಾರಪ್ಪ ನನ್ನ ಜೊತೆ, ನನ್ನ ಸಮಕ್ಕೆ ಕೂತ್ಕೊಂಡು ನಾನು ತಿನ್ನುವುದನ್ನು ನಿಂಗೂ ಕೊಡಿಸ್ತೀನಿ. ಹೇಳಿದ್ರ? ಒಬ್ರು ಬರಲಿಲ್ಲ, 100 ಜನ ಇಂಟರ್ವ್ಯೂ ಮಾಡಿದ್ದೀನಿ. ಹೌದಾ? ಆವಾಗ ಗೊತ್ತಾಯಿತು ಏನ್ ಹೇಳ್ತಾರೆ? ಇವರ್ಯಾರು ನಿಜವಾಗ್ಲೂ ಹೊಟ್ಟೆ ಹಸಿವಿಗಾಗಿ ಹೊಟ್ಟೆ ಪಡಗಾಗಿ ಬೆಗ್ ಮಾಡ್ತಾ ಇಲ್ಲ, ಕೂಡಿಡ್ತಾರಂತೆ, ಬಡ್ಡಿ ಕೊಡ್ತಾರಂತೆ. ಕತೆಗಳು ಬಹಳ ದೊಡ್ಡದಿದೆ. ಒಂದು ಅಜ್ಜಿ ಒಂದು ದೇವಸ್ಥಾನಕ್ಕೆ 10 ಲಕ್ಷ ದುಡ್ಡು ಕೊಟ್ಟಿದ್ಲು ಭಿಕ್ಷೆ ಬೇಡಿ. ಅದು ಒಳ್ಳೇದೇ ಇರ್ಬೋದು. ಹ್ಮ್ 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 ನಾವು ಕೊಡುವ ಹಣದಲ್ಲಿ ಸಂಜೆ ಕೆಲವರು, ಎಲ್ಲರೂ ಅಲ್ಲ, ಹೋಗಿ ಸಾರಾಯಿ ಕುಡಿದು ಹೆಂಡ್ತಿನ ಮಕ್ಕಳನ್ನ ಹೊಡೆದಾಗ ಆ ಹೆಂಡ್ತಿ ಶಾಪ ಹಾಕ್ತಾಳೆ, ಯಾವ ನಿಂಗೆ ಹಣ ಕೊಟ್ಟನೋ ಅವನ ಮನೆ ಹಾಳಾಗೋಗ್ಲಿ ಅಂತ. ಅಂದರೆ ಕಾಸು ಕೊಟ್ಟು ಶಾಪ ಹಾಕ್ಸ್ಕೊಂಡಂಗೂ ಆಯಿತು. ಹೌದಾ? ಅವನು ಕೇಳಿದ್ದು ಹಸಿವಿಂದ ನರಳ್ತಾ ಇದ್ದೀನಿ ದುಡ್ಡು ಕೊಡು ಅಂತ. ಅದಲ್ಲ ಅದು. ಅವನು ಮನೆಗೆ ಹೋಗಿ ಇನ್ನೇನು ಮಾಡ್ತಾ ಅಂದ್ರೆ ನಂಗೆ ಕಾಣೋದಿಲ್ಲ. ನಾವು ಕೊಡುವ ಭಿಕ್ಷೆ ಹೇಗೆ ಅದು ಯುಟಿಲೈಸ್ ಆಗ್ತದೆ ಅನ್ನೋದು ಇಂಪಾರ್ಟೆಂಟ್. ಉದಾಹರಣೆಗೆ ಇತ್ತೀಚೆಗೆ ಹಾಗೆ ಅಪಾತ್ರ ದಾನ ಕೊಟ್ಟಿದ್ದಕ್ಕೆ ಶಿಕ್ಷೆ ಆಯಿತು, ಭಗವಂತ ಶಿಕ್ಷೆ ಕೊಟ್ಟಿತ್ತು. ದುಬೈಗೆ, ಕತಾರ್ಗೆ ಹೆಂಗೆ ಕೊಟ್ಟ ಭಗವಂತ ಶಿಕ್ಷೆ? ಏನು ಈ ಪಾತ್ರ ದಾನ ಅಂದರೆ, ಇವ್ರು ಯಾರೂ ಕೂಡ ಭಯೋತ್ಪಾದಕರಿಗೆ ದುಡ್ಡು ಕೊಡೋದಿಲ್ಲ. ಯಾರು? ಈ ದೇಶಗಳು Okay. ನಾನು ಹೇಳಿದ 2-3 ದೇಶ ಅಂತ ಇಟ್ಕೊಳ್ಳಿ. ಅದು ಸೌದಿ ಅರೇಬಿಯಾನು ಇಟ್ಕೊಳ್ಳಿ, ಇರಾನು ಇಟ್ಕೊಳ್ಳಿ. 4 ಹೇಳ್ತೀನಿ: ಸೌದಿ ಅರೇಬಿಯಾ, ಇರಾನು, ಕತಾರು, ದುಬೈ. ಇತ್ತೀಚೆಗೆ ಯುದ್ಧದಾಗ ಈ 4 ದೇಶಗಳಿಗೆ ನಷ್ಟ ಆಗಲಿಲ್ಲ, ಅಪಾರವಾದ ನಷ್ಟ ಆಗಲಿಲ್ವಾ? ಅಟ್ಯಾಕ್ ಮಾಡಿದ್ರು. ಯಾಕೆ ನಷ್ಟ ಆಯಿತು? ಇವರೇ ನೇರವಾಗಿ ಯುದ್ಧದಲ್ಲಿ ಪಾಲ್ಗೊಳ್ಳಿಲ್ವಲ್ಲ, ಇವ್ರಿಗೆ ನೇರವಾಗಿ ಶತ್ರುತ್ವ ಇರಲಿಲ್ವಲ್ಲ. ಇಸ್ರೇಲ್ಗೂ ಅಮೆರಿಕಕ್ಕೂ ಇದ್ದಿದ್ದು, ಆದರೆ ನಷ್ಟ ಆಗಿದ್ದು ಇವ್ರಿಗೆ. ಕಾರಣ ಏನು ಅಂತಂದರೆ, ಇವರು ಅಪಾತ್ರ ದಾನ ಮಾಡ್ತಾ ಇದ್ರು ಇಲ್ಲಿವರೆಗೂ. ಇನ್ನೂ ಮಾಡ್ಬೋದು, ಯಾಕಂದರೆ ಅವ್ರಿಗೆ ಇನ್ನೂ ಬುದ್ಧಿ ಬಂದಿಲ್ಲ. ಏನು ಈ ಅಪಾತ್ರ ದಾನ ಅಂತಂದರೆ, ಯಾವ್ಯಾವ ಟೆರರಿಸಮ್ ಸಪೋರ್ಟ್ ಮಾಡೋ ಕಂಟ್ರಿಗಳಿರ್ತದೆ ಆ ಟೆರರಿಸಮ್ ಆರ್ಗನೈಸೇಷನ್ಸ್ ಕೊಡ್ತಾರೆ ಅವರು ದೊಡ್ಡ. ಓಕೆ. ಅಂದರೆ ನೀನು ಹೋಗಿ ಬರ್ದವನು ಕೊಲ್ಲು ಅಂತ ಹೇಳೋದಿಲ್ಲ ನೇರವಾಗಿ. ಫಂಡಿಂಗ್ ಎಲ್ಲ ಇವಾಗ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರವಾದ ಸಂಸ್ಥೆಗಳು ಫಂಡಿಂಗ್ ಎಲ್ಲಿಂದ ಬರ್ತದೆ? ಗೌರ್ಮೆಂಟ್ ಆಫ್ ಪಾಕಿಸ್ತಾನ ಕೊಡ್ತದ? ಇಲ್ಲ, ಈ 4 ಮೇಜರ್ ಕಂಟ್ರಿಗಳಿಂದ ಬರ್ತದೆ. ಕೊಟ್ಟಿದ್ದಕ್ಕೆ ಏನಾಯಿತು? ಅವ್ರು ಎಷ್ಟು ಕೊಟ್ಟಿದ್ರೋ ಅದರ 1,00,000 ಪಟ್ಟು ನಷ್ಟ ಆಯಿತು. ಅಂದರೆ ಲಾಭ ಕರ್ಮ ವರ್ಕ್ ಆಗತ್ತಿಲ್ಲ, ಮಾಡಿದ್ದನ್ನು ಮಹಾರಾಯ ವರ್ಕ್ ಆಗತ್ತಿಲ್ಲ, ಹಾಗೆ ಶಾಪನೂ ವರ್ಕ್ ಆಗುತ್ತೆ. ನಾನು ಶಾಪ ಯಾರಿಗೋ ಹೆಂಗೆ? ಕುಡುಕನ್ ದುಡ್ಡು ಕೊಟ್ಟೆ, ಅವನು ಕುಡಿದ್ಬಿಟ್ಟು ಹೆಂಡತಿಗೆ ಹಿಂಸೆ ಮಾಡಿದ. ಅತಿಯಾದ ನೋವಿನಲ್ಲಿ ನಿನ್ಗೆ ಯಾರು ದುಡ್ಡು ಕೊಟ್ಟಿದ್ದಾರೋ ಅವ್ರ ಮನೆ ಹಾಳಾಗೋಗ್ಲಿ ಅಂತ ಹೇಳಿದಲ್ಲ, ಆ ನೋವಿಂದ ಬಂದಂಥ ಶಾಪದ ಅಲೆ ನನಗೆ ಇಫೆಕ್ಟ್ ಆಗತ್ತೆ. ನಾನು ಯೋಚನೆ ಮಾಡಬೇಕಾಗಿತ್ತು, ನಾನು ಯಾರಿಗೆ ಕೊಡ್ತಾ ಇದ್ದೀನಿ, ಅವನು ಏನಕ್ಕೆ ಬಳಸ್ತಾನೆ ಅಂತ. ಇದೇ ಅಪಾತ್ರ ದಾನ. ಮತ್ತೆ ಹಾಗಿದ್ರೆ ಈಗ ಮನಿನ ಅಟ್ರಾಕ್ಟ್ ಮಾಡೋಕ್ಕೆ ನಮ್ಮಲ್ಲಿ ನಾವು ಏನೇನು ಚೇಂಜಸ್ ಮಾಡ್ಕೊಬೇಕು ಗುರುಜಿ? ಅದೇ ನಮ್ಮ ಮನೋಭಾವನ ಬದಲಾಯಿಸ್ಕೋಬೇಕು. ಮೈಂಡ್ ಸೆಟ್. ಅವಾಗಲೇ ಹೇಳ್ತಾ ಇದ್ದೆ ನಾನು ಬ್ರೇಕಲ್ಲಿ, ಕತ್ತೆ ಕತ್ತೆ ಕತ್ತೆ. ಅದು ಹೆಂಗ್ ಗುರುಜಿ ಅದು? ಸತ್ಯಪ್ಪ ಅದು. ಅಂದ್ರೆ ಈಗ ನಾವು ಕತ್ತೆ 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 ಅಂತಿದ್ರೆ ಅದು ಒಂದು ಕೋಟಿ ತಲುಪಿತು ಅಂದರೆ ವಾಸುದೇವ ಪ್ರತ್ಯಕ್ಷ ಆಗ್ತಾನೆ. ಯಾವ ಆಧಾರದ ಮೇಲೆ ಹೇಳ್ತೀನಿ ನಾನು? ನಾವು 1 ಕೋಟಿ ಸಾರಿ ಕತ್ತೆ 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 ಅಂದ್ರೆ ಹ. ನಮಗೆ ವಾಸುದೇವ ಪ್ರತ್ಯಕ್ಷ ಆಗ್ತಾರೆ. ಕತ್ತೆ ಅಂದರೆ ವಾಸುದೇವ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಿದೆ. ಅದು ಹೆಂಗೆ ಅಂತ ಅರ್ಥ ಆಗಲಿಲ್ಲ, ಹೇಗೆ ಅಂತ. ಸೊ ಇದು ನಿಜ ಜೀವನದಲ್ಲಿ ನಡೆದಂಥ ಘಟನೆ. ಕನಕದಾಸರಿಗೆ ಕನಕದಾಸರು ವ್ಯಾಸರಾಯರ ಹತ್ರ ಹೋದ್ರಂತೆ, ನನಗೆ ಉಪದೇಶ ಕೊಡಿ, ಮಂತ್ರೋಪದೇಶ ಮಾಡಿ ಅಂತ. ಬಂದವನು ಕುರುಬ ಅಂತ ಗೊತ್ತಿತ್ತು, ಕುರಿ ಕಾಯವನು ಅಂತ ಗೊತ್ತಿತ್ತು ವ್ಯಾಸರಾಯರಿಗೆ. ಕುರುಬನಿಗೆ ಏನೋ ಕೋಣನ ಮಂತ್ರ ಅಂತ ಹೇಳಿದ್ರು ಅಷ್ಟೇ. ಓ, ಕೋಣನ ಮಂತ್ರ ಅನ್ನೋದು ಒಂದು ಮಂತ್ರನೇ ಇರ್ಬೋದು ಅಂತ ಒಂದು ವಾಪಸ್ ಬಂದ್ಬಿಟ್ಟು ಧ್ಯಾನಕ್ಕೆ ಕೂತ್ಕೊಂಡು ಕೋಣ 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 ಅಂತ ಜಪಿಸ್ತಾ ಹೋದ. ಯಮಧರ್ಮ ಪ್ರತ್ಯಕ್ಷ ಆದ ಕೋಣ ಸಮೇತ. ಇದು ಕನಕದಾಸರ ಬದುಕಲ್ಲಿ ನಡೆದ ಘಟನೆ ಹೇಳ್ತಾರೆ ನಾನು. ಓಕೆ. ಅಂದರೆ ನೀನು ನಿರಂತರವಾಗಿ ಮನಸ್ಸಲ್ಲಿ ಏನಾದರೂ ಜಪ ಮಾಡಿದ್ರೆ ಅದು ಸಿದ್ಧಿ ಆಗುತ್ತೆ ನಿನಗೆ.
ಓಕೆ ಓಕೆ ಅದು ಸೈನ್ಸ್. ಅದು ಹೆಂಗೆ ಸಿದ್ಧಿ ಆಗುತ್ತೆ? ಯದ್ಭಾವಂ ತದ್ಭವತಿ. ತದ್ಭವತಿ. ನಾನು ಧನಿಕ, ನಾನು ಶ್ರೀಮಂತ, ನನಗೆ ಜಗತ್ತಿಗೆ ದಾನ ಧರ್ಮ ಮಾಡುವಷ್ಟು ದುಡ್ಡಿದೆ ಅಂತ ಸದಾ ಮನಸ್ಸಲ್ಲಿ ಹೇಳ್ಕೊಳ್ತಾ ಇರೋ, ಒನ್ ಡೇ ಯು ವಿಲ್ ಬಿಕಮ್ ರಿಚ್, ಇಫ್ ನಾಟ್ ಇನ್ ದಿಸ್ ಲೈಫ್. ನೀನು ಅಂದುಕೊಂಡಿದ್ದಂಥ ಈ ಆಲೋಚನೆಗಳು ಮುಂದಿನ ಜನ್ಮಕ್ಕೂ ಫಲ ಕೊಡ್ತವೆ, ಯಾವುದು ಅಪೂರ್ಣ ಆಗೋದಿಲ್ಲ. ನಮ್ಮ ಸಬ್ ಕಾನ್ಷಿಯಸ್. ನಾನು ಬಡವ, ನಾನು ದರಿದ್ರವನು, ನನ್ನ ಹಣೆ ಬರಹ ಚೆನ್ನಾಗಿಲ್ಲ, ಇದೇ ತಾನೇ ಪ್ರತಿ ಸಾರಿ ಅಂದ್ಕೊಳ್ಳೋದು. ಜೋಬಲ್ಲಿ ಚಿಕ್ಕ ಕಾಸಿಲ್ಲ, ಕೈಯಲ್ಲಿ ಕಾಸು ಉಳಿಯಲ್ಲ, ಖರ್ಚಾಗ್ಬಿಡ್ತದೆ, ನೀರಿನ ಹಾಗೆ ಖರ್ಚಾಗತ್ತೆ, ಈ ಥರ ಮೆಟಫರ್ಸ್ ಮಾತಾಡ್ತಾ ಇದ್ರೆ ಅವನು ಅಂಬಾನಿನೂ ಆಗಲ್ಲ, ಅದಾನಿನೂ ಆಗಲ್ಲ. ಮತ್ತೆ ಹಾಗಿದ್ರೆ ಹಣದ ಜೊತೆಗೆ ನಮ್ಮ ಒಂದು ಈಕ್ವೇಶನ್, ನಮ್ಮ ಒಂದು ಸಂಬಂಧ ಹೇಗಿರಬೇಕು? ಸಿ, ಹಣ ಈ ಬ್ಲ್ಯಾಕು ವೈಟ್ ಅಂತ ಹೇಳ್ತೀವಿ ನಾವು, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ. ಮನೆಯಲ್ಲಿರ್ತಕ್ಕಂಥ ಹಣ ಅದು ಬ್ಲ್ಯಾಕ್ ಯಾವತ್ತೂ ಕೂಡ. ಅದು ಯಾಕಂದ್ರೆ ಗೌರ್ಮೆಂಟ್ ಲೆಕ್ಕದಲ್ಲಿ ಇಲ್ಲ ಅದು. ಆ ಮನೆಯಲ್ಲಿರೋ ಹಣ ತಗೊಂಡ್ಬಿಟ್ಟು ಬ್ಯಾಂಕಲ್ಲಿ ಇಟ್ರೆ ಅದು ಗೌರ್ಮೆಂಟ್ ಅಕೌಂಟೆಡ್ ವೈಟ್ ಆಯ್ತು. ಕರೆಕ್ಟ್. ಅದನ್ನೇ ಅಕೌಂಟಲ್ಲಿ ಇಟ್ಟರೆ ಏನು ಪ್ರಯೋಜನ ಇಲ್ಲ. ಅದನ್ನು FD ಫಾರ್ಮ್ ಮಾಡಿದ್ರೆ ಬಡ್ಡಿ ಬರುತ್ತೆ. ಮನೆಯಲ್ಲೇ ಇದ್ರೆ ಏನೋ ಬರಲ್ಲ. ಇವಾಗ ಹಣನ ಹೆಂಗೆ ನೋಡಬೇಕು? ಹಣ ಮಾಡುತ್ತೆ, ಮನಿ ಮೇಕ್ಸ್ ಮನಿ. ಇನ್ವೆಸ್ಟ್ಮೆಂಟ್. ಓಕೆ. ಪ್ರತಿಯೊಬ್ಬರು ದುಡ್ಡು ಮಾಡಬೇಕಾದ್ರೆ ಒಂದು ಸಿಂಪಲ್ ಸೂತ್ರ ಇದೆ. ಅವ್ರು ಬರೋ ಹಣನ 7 ಡಿವೈಡ್ ಮಾಡಬೇಕು. ಹಣನ 7 ಭಾಗವಾಗಿ ಹಿಂಗೆ ವಿಂಗಡಿಸ್ಬೇಕು. ಅದರಲ್ಲಿ 2 ಭಾಗ ಅಷ್ಟೇ ಖರ್ಚು ಮಾಡಿ. 7 ಭಾಗನ ವಿಂಗಡಿಸ್ಬೇಕು. ಲೆಟ್ಸೆ ಒಂದು 1000 ರೂಪಾಯಿ ಆದರೆ ಅದನ್ನ ಹೆಂಗೆ ಡಿವೈಡ್ ಮಾಡೋದು? ಅದರಲ್ಲಿ ಇಲ್ಲ, 7,000 ಬಂತು ಅಂತ ಇಟ್ಕೊಳ್ಳಿ. 7,000. 2,000 ಖರ್ಚು ಮಾಡು, ಇನ್ನೆಷ್ಟು ಉಳಿತು? 5,000. 5,000ನ 5 ಫಾರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು. 1,000. ತುಂಬಾ ಜನ ಎಲ್ಲಿ ಹಣ ಕಳ್ಕೊಳ್ಳೋದು ಗೊತ್ತಾ? 5,000 ತಗೊಂಡೋಗ್ಬಿಟ್ಟು ಶೇರಲ್ಲಿ ಹಾಕೋದು, ಅದು ಹೋಯ್ತು. ಓಕೆ. ಕನ್ಸಿಸ್ಟೆಂಟ್ ಇನ್ಕಮ್ ಬರೋ ಜಾಗದಲ್ಲಿ ಹಾಕ್ಬೇಕು. ಯಾವ ಇನ್ಕಮ್? ಕನ್ಸಿಸ್ಟೆಂಟ್ ಇನ್ಕಮ್. ಸ್ಮಾಲ್ ಟ್ಯಾಪ್ ಇನ್ಕಮ್ ಅಂತಾರೆ ಅದಕ್ಕೆ. ಯಾವುದೇ ಟ್ಯಾಪನ್ನು ಸರಿಯಾಗಿ ಏನು ಬಂದ್ ಮಾಡದೆ ಸ್ವಲ್ಪ ಸಡಿಲವಾಗಿಟ್ಟು ಬಂದರೆ, ಅದ್ರ ಕೆಳಗಡೆ ಬಕೆಟ್ ಇದ್ದರೆ ಬೆಳಗ್ಗೆ ಹೋದ್ರೆ ಏನಾಗಿರ್ತದೆ? ಅಲ್ಲಿ ನೀರೆಲ್ಲ ಖಾಲಿಯಾಗಿರುತ್ತೆ. ಬಕೆಟ್ ತುಂಬಿ ಹರಿತಿರ್ತದೆ. ಅಲ್ಲ, ಅದೇ ಬರ್ತಾನೆ ಇರುತ್ತೆ. ಓಕೆ. ಟ್ಯಾಪ್ ಕೆಳಗಡೆ ಬಕೆಟ್ ಇಟ್ಟು, ದಟ್ ಈಸ್ ಕಾಲ್ಡ್ ಟ್ಯಾಪ್ ಇನ್ಕಮ್. ಅಂದ್ರೆ ಓವರ್ಫ್ಲೋ. ಒಂದೊಂದು ತೊಟ್ಟೆ ಇಕ್ಕತ್ತಿದ್ದು, ಓಕೆ. ಒಂದೊಂದು ಡ್ರಾಪೇ ಬರ್ತದೆ. ಇಟ್ ಲುಕ್ ಸಿಂಪಲ್ ನಮಗೆ, ಆದರೆ ಬೆಳಿಗ್ಗೆ ನೋಡಿದ್ರೆ ಆ ಬಕೆಟ್ ತುಂಬಿ ಹರಿತಿರ್ತದೆ. ದಟ್ ಈಸ್ ಕಾಲ್ಡ್ ಟ್ಯಾಪ್ ಇನ್ಕಮ್. ಓಕೆ. ಇವತ್ತು ಸಣ್ಣ ಅನ್ನಿಸ್ಬೋದು, ಬಟ್ ಅದು ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಕನ್ಸಿಸ್ಟೆಂಟ್. ಟಪ್ 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 ನಿರಂತರವಾಗಿ ಟಪ್. ಇಲ್ಲಿ ನಾನು ಇಲ್ಲಿ ಟಪ್ ಅನ್ನೋದು ಒಂದು ಪೈಸಾ ಅಂತ ಹೇಳ್ತಾ ಇದ್ದೀನಿ. ಅರ್ಥ ಆಗ್ತಾ ಇದೆಯಾ? ಅಂದ್ರೆ ಇದು ಸಿಂಪಲ್ ಗುರುಜಿ. ನೀನು ಪೋಸ್ಟ್ ಆಫೀಸಲ್ಲಿ ಏನೋ ಮಾಡಿದೆ, FD ಮಾಡಿದೆ, ಅದು ಟಪ್, ಅಂದರೆ ಟ್ಯಾಪ್ ಇನ್ಕಮ್. ಈಗ ಅದು ಒಂದು ಹಾಡಿದೆಲ್ಲ ಕಣ್ಗೆ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ಕೂಡಿದ್ರೆ ಬಳ್ಳ. ಹೌದಾ? ಯಾರಿಗೂ ಈ ಇನ್ಕಮ್ಮು ಬೇಕಾಗಿಲ್ಲ, ಎಲ್ರಿಗೂ ಫ್ಲಡ್ ಇನ್ಕಮ್ ಬೇಕು. ಹೌದಾ? ರಾತ್ರಿ ಫ್ಲಡ್ ಇನ್ಕಮ್ಗಾಗಿ ಇದ್ದು ಬದ್ದದನ್ನೆಲ್ಲ ಕಳ್ಕೊಳ್ತಾರೆ. ಈ ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಅಥವಾ ಬೆಟ್ IPL ಅದು ಇದು ಇನ್ವೆಸ್ಟ್ಮೆಂಟ್ ಮಾಡೋರು ತಮ್ಮಲ್ಲಿರೋದು ಹಾಕ್ತಾರೆ, ಎಲ್ಲರಿಂದ ಸಾಲ ತಂದು ಕಳ್ಕೊಳ್ತಾರೆ, ಕೊನೆಗೆ ಕುಣಿಕೆ ಹಾಕ್ಕೊಳ್ತಾರೆ. ಹಾಗೆ ಎಲ್ಲರೂ ಧನಿಕರಾಗ್ಬೋದು. ನಾನು ಹೇಳ್ತಾ ಇದ್ದೀನಿ, ಅಶ್ಯೂರ್ಡಾಗಿ ಎಲ್ಲರೂ ಶ್ರೀಮಂತರಾಗ್ಬೋದು. ಅಶ್ಯೂರ್ಡಾಗಿ ಹೇಳ್ತಾ ಇದ್ದೀನಿ. ಮತ್ತೆ ಏನೇನು ಸ್ಟೆಪ್ಸ್ ಎಲ್ಲಿ ಹಾಕಬೇಕು ಅನ್ನೋದು ಗೊತ್ತಿರ್ಬೇಕಲ್ವಾ? ಭೂಮಿ ಮೇಲೆ ಹಾಕಿದ್ದು ಅದು 10 ಪಟ್ಟು 100 ಪಟ್ಟು ಜಾಸ್ತಿ ಆಗ್ತದೆ. ಲ್ಯಾಂಡ್ ಇದುವರೆಗೂ ಅದು ವೇಸ್ಟ್ ಇನ್ಕಮ್ ಅಂತ ಇನ್ವೆಸ್ಟ್ಮೆಂಟ್ ಅಂತ ಯಾರಿಗೂ ಅನುಭವ ಆಗಿಲ್ಲ. ಹೌದಾ? ಒಂದು ಫಾರ್ಮ್ ಆಯ್ತಾ? ಅಶ್ಯೂರ್ಡ್. ಅದು ಪೋಸ್ಟ್ ಆಫೀಸ್ ಯಾಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತದೆ, ನೀನಲ್ಲ ಕೊಡೋದು. ನೀನೇನ್ ಮಾಡಿದೆ? ಪಕ್ಕದ ಮನೆಯವ್ರಿಗೆಲ್ಲ ಬಡ್ಡಿ ಕೊಟ್ಟೆ. 6 ತಿಂಗಳು ಕೊಡ್ತಾನೆ, 6 ತಿಂಗಳು ಕೊಡ್ತಾನೆ, ಹಾನೆಸ್ಟಾಗಿ ಕೊಡ್ತಾನೆ, ಆಮೇಲೆ ಪರಾರಿ ಆಗ್ತಾನೆ. ಇಲ್ಲ, ನಿಮ್ಮ ಮೇಲೆ ಜಗಳ ಕೆಡಿತಾರೆ. ಕರೆಕ್ಟಾ? ಕರೆಕ್ಟ್. ಅಂದರೆ ನೀವು ಸಾಲ ಕೊಟ್ಟು ಒಬ್ಬ ಶತ್ರುನ್ ಕೊಂಡ್ಕೊಂಡಾಗೆ ಅವ್ನು ನಿಮ್ಮ ಫೋನ್ ಲಿಫ್ಟ್ ಮಾಡೋದಿಲ್ಲ, ನಿಮ್ಮ ಬಗ್ಗೆ ಕೆಟ್ಟ ಅಪಪ್ರಚಾರ ಮಾಡ್ತಾನೆ. ಆದರೆ 5% ಅಂದಾಗ ಎಲ್ಲರೂ ಸಾಲ ಕೊಡೋದೇ ಮಾಡ್ತಾರೆ, ಮೀಟರ್ ಬಡ್ಡಿ. ಅದೇ ಅವ್ರಿಗೆ ಏನು ಪಕ್ಕದ ಮನೆಯವ್ನು ಕೊಟ್ಟಿದ್ದೆಲ್ಲ ಸಾಲ, ಅದನ್ನು ಪೋಸ್ಟ್ ಆಫೀಸಲ್ಲಿ ಹಾಕು, ಅದು ಟ್ಯಾಪ್ ಇನ್ಕಮ್ ಆಗುತ್ತೆ. ಸುಮ್ಮನೆ ಹಾಕಿ ಬಿಟ್ಬಿಡ. ನೀನೇನು ಯು ನೀಡ್ ನಾಟ್ ವರ್ಕ್ ಫಾರ್ ಮನಿ.
ಮನಿ ವಿಲ್ ವರ್ಕ್ ಫಾರ್ ಯು. ಮನಿ ವಿಲ್ ವರ್ಕ್ ಫಾರ್ ಯು. ಓಕೆ. ಆಯ್ತಾ? ಹ್ಮ್. ಇನ್ನೊಂದು ಫಾರ್ಮ್ ಇದೆ, ಅದು ಎಫ್ ಡಿ ಎಲ್ ಹಾಕು. ಹ್ಮ್. ಇನ್ನೊಂದು ಫಾರ್ಮ್ ಇದೆ, ಪಿ ಪಿ ಎಫ್ ಅಲ್ಲಿ ಹಾಕು. ಇದು ಸರ್ಕಾರ ಕೊಟ್ಟಂತ ಪ್ರಾವಿಷನ್ ಇದು. 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಇಲ್ಲ ಪ್ರತಿ ವರ್ಷ. PPFs. ಪಿ ಪಿ ಎಫ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಹ್ಮ್. ಇ ಪಿ ಎಫ್ ಹೇಗಿದೆಯೋ ಪಿ ಪಿ ಎಫ್ ಇದೆ. PPF. ಎಷ್ಟು ಫಾರ್ಮ್ ಆಯ್ತು ಇವಾಗ? 4 ಫಾರ್ಮ್ ಆಯ್ತು. 4 ಫಾರ್ಮ್ ಆಯ್ತು. ಗೋಲ್ಡ್ ಗೋಲ್ಡ್ ತಗೋ, ಒಂದು ಫಾರ್ಮ್. ಸ್ವಲ್ಪ. ಹ್ಮ್. ಗೋಲ್ಡ್ ತಗೊಳ್ಳೋಕೆ ನಾನು ಎನ್ಕರೇಜ್ ಮಾಡೋದಿಲ್ಲ. ಗೋಲ್ಡ್ ಬಾಂಡ್ ತಗೋ, ಗೋಲ್ಡ್ ಬಾಂಡ್. ರಿಸರ್ವ್ ಬ್ಯಾಂಕ್ ಕೊಡ್ತಾರೆ. ಹ್ಮ್. ಯಾಕಂದ್ರೆ ಗೋಲ್ಡ್ ತಂದು ಮನೇಲಿ ಇಟ್ಟರೆ ಅದು ಕಳುವಾಗ್ಬೋದು ಮತ್ತು ಟೆಂಪ್ಟ್ ಆಗ್ತದೆ. ಗೋಲ್ಡ್ ಇದೆ ಅಂತಂದ್ರೆ ಅದನ್ನ ಅಡ ಬಿಟ್ಟು ದುಡ್ಡು ನಾವು ಎತ್ಕೊಂಡು. 3 ಥರ ಗೋಲ್ಡ್ ಇದೆ. ಗೋಲ್ಡ್ ಆರ್ನಮೆಂಟು ಒಂದು, ಅದು ಪ್ರತಿಯೊಬ್ಬರು ತರ್ತಾರೆ. ತಂದ ಮೇಲೆ ಸಮಸ್ಯೆ ಬರ್ತದೆ, ಅದನ್ನು ಇನ್ನೊಂದು ಇದಕ್ಕೆ ಅಡ ಇಡ್ತಾರೆ. ಯಾವ ಪುರುಷಾರ್ಥ ತರಬೇಕಾಗಿತ್ತು ಹಾಗಾದ್ರೆ ಮೊದಲನೇ ಅಂಗಡಿಯಲ್ಲಿ ನೀನು? ಮತ್ತೆ ಇಡೋದು. ಅಂದರೆ 80% ಜನ ಮಾಡ್ತಿರೋದು ಇದನ್ನೇ. ಇದು ರಾಂಗ್ ಪಾಲಿಸಿ, ಇದು ರಾಂಗ್ ಇನ್ವೆಸ್ಟ್ಮೆಂಟ್ ಇದು. ಹ್ಮ್. ಅದೇ ನೀನು ಇನ್ವೆಸ್ಟ್ಮೆಂಟ್ ಫಾರ್ಮ್ ಆಗಿ ಮಾಡಬೇಕಾದ್ರೆ ಗೋಲ್ಡ್ ಬಾಂಡ್ಸ್. ಗೋಲ್ಡ್ ಬಾಂಡ್ ತಗೋ, ಸಿಲ್ವರು ಮಾಡ್ಬೋದಲ್ಲ ರಾಜು? ಗೋಲ್ಡ್ ಸಿಲ್ವರ್ ವಾಟ್ ಎವರ್. ಆದರೆ 5,000 ಅದಕ್ಕೆ ಹಾಕಬಾರ್ದು ಅಂತ ಹೇಳಿದ್ರು. ಡಿವೈಡ್ ಇಂಟು, ಡೋಂಟ್ ಕೀಪ್ ಆಲ್ ದ ಎಗ್ಸ್ ಇನ್ ದ ಸೇಮ್ ಬಾಸ್ಕೆಟ್ ಅಂತ ಅಮೆರಿಕನ್ ಲಾ. ಅದು ಕೆಳಗಡೆ ಬಿತ್ತು ಅಂದರೆ ಎಲ್ಲ ಹೊಡೆದಾಗ್ತವೆ. ಅದನ್ನ 3 ಭಾಗ ಮಾಡಿ ನೇತಾಕು ಅಂತಾನೆ ಅವನು. ಅಟ್ಲೀಸ್ಟ್ ಯಾರು ಒಂದಾದ್ರೂ ಬಚಾವಾಗಿ. ನಾವು ಒಳ್ಳೆ ಐಡಿಯಾಸ್ ಕಾಪಿ ಮಾಡಬೇಕು ಅಲ್ವಾ? ಐಡಿಯಾಸ್ ಕಾಪಿ ಮಾಡೋಕ್ಕೇನು ಅಲ್ವಾ? ಸೊ ನಮ್ಮ ದೇಶದ ಜನರ ಪಾಲಿಸೀಸ್ ಇದೆಯಲ್ಲ, ಥಿಂಕಿಂಗ್ ಪಾಲಿಸಿ, ಅದು ಬದಲಾಗದೇ ಇದ್ದರೆ ನಮ್ಮ ದೇಶ ಅಮೆರಿಕ ಆಗೋದಿಲ್ಲ. ನಾನು ಅಮೆರಿಕದಲ್ಲಿ 1 ವರ್ಷ ಇದ್ದೆ, 5 ಸಾರಿ ಹೋಗಿ. ನಮಗಿಂತ ಹಾರ್ಡ್ ವರ್ಕ್ ಮಾಡೋದಿಲ್ಲ ಅಂತ ನಂಗೆ ಗೊತ್ತಿದೆ. ಅರ್ಥ ಆಗ್ತಾ ಇದೆಯಾ? ಅವ್ರು ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಆದರೆ ಇವತ್ತು ಪ್ರಪಂಚದ ಶ್ರೀಮಂತ ದೇಶ ಯಾವುದು? ಅಮೆರಿಕ. ಟಾಪ್ 1 to 10 ಶ್ರೀಮಂತರು ಎಲ್ಲಿರೋದು? ಮತ್ತು ನಾವು ಇಷ್ಟು ಕಷ್ಟಪಡ್ತೀವಲ್ಲ, ನಾವು ಯಾಕೆ ಆಗಲಿಲ್ಲ ಟಾಪ್ 1 to 10 ಲಿಸ್ಟಲ್ಲಿ? ಯಾಕೆ ಬರಲಿಲ್ಲ? ಯಾಕೆ ಅಂತಂದರೆ ನಮ್ಮ ಪಾಲಿಸಿ ಸರಿ ಇಲ್ಲ. 1 ರೂಪಾಯಿಗೆ ಅಕ್ಕಿ ತೊಗೊಂಡು ಮನೇಲಿ ತಿಂದ್ಕೊಂಡಿರು ಅಂತ ಹೇಳಿದ್ರೆ ಗೌರ್ಮೆಂಟ್ ಪಾಲಿಸಿ, ಯಾವನ್ ಕೆಲಸ ಮಾಡ್ತಾನೆ ಕಷ್ಟಪಟ್ಟು? ಇಸ್ ಇಟ್ ಗುಡ್ ಪಾಲಿಸಿ? ನೋ, ನಾಟ್ ಅಟ್ ಆಲ್. ಅವನ ಕೈ ಕೆಲಸ ಕೊಡು, ಅವನು ಸಂಪಾದನೆ ಮಾಡ್ಕೊಂಡು ಅವನು ಅಕ್ಕಿ ತಗೊಳ್ಳಿ. ಐ ಎನ್ಕರೇಜ್ ದಿಸ್ ಪಾಲಿಸಿ. ನೀನು ಅಕ್ಕಿ ಕೊಟ್ಟರೆ 1 ರೂಪಾಯಿಗೆ ಅವ್ನು ಕೆಲಸ ಮಾಡೋದಿಲ್ಲ. ಆದರೆ ಅವ್ನು ಕೆಲಸ ಕೊಟ್ಟರೆ ಸ್ಯಾಲ್ರಿ ಬರ್ತದೆ. ಅಲ್ಲ, ಇದು ಇನ್ನೊಂದು ಥರನೂ ಇರ್ಬೋದಲ್ಲ ಮೋಸ್ಟ್ಲಿ. ಆ 1 ರೂಪಾಯಿ ಅಕ್ಕಿ ತಗೊಳ್ಳೋ ಕೆಲವ್ರ ಕೈಯಲ್ಲಿ ಆಗ್ದೇನೆ ಇರ್ಬೋದು. ಖಂಡಿತ ಹೇಳ್ತಾ ಇದ್ದೀನಿ, ನಾನು ಅಧಿಕಾರಯುತವಾಗಿ ಹೇಳ್ತಾ ಇದ್ದೀನಿ, ಯಾರಿಗೂ ಆ ಪರಿಸ್ಥಿತಿ ಇಲ್ಲ ಇಂಡಿಯಾದಲ್ಲಿ. ನಮ್ಮ ದೇಶ ಶ್ರೀಮಂತ ದೇಶ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ನ್ಯಾಚುರಲ್ ರಿಸೋರ್ಸಸ್ಸು ಯಾವ ದೇಶದಲ್ಲೂ ಇಲ್ಲ. ಅಷ್ಟು ನಾನು 30 ದೇಶ ಹೋಗಿದೆ. ಎಲ್ಲ ವೆರೈಟಿ. ದುಬೈಯಲ್ಲಿ ಕಾಡಿದೆಯಾ? ಇಲ್ಲ. ನದಿ ಇದೆಯಾ? ಇಲ್ಲ. ಕಾಡು ಪ್ರಾಣಿಗಳಿದಾವ? ಇಲ್ಲ. ಗೋಲ್ಡ್ ಸಿಗತ್ತಾ? ಯಾಕೆ ಗೋಲ್ಡ್ ಚೀಪು ದುಬೈಯಲ್ಲಿ? ಗೋಲ್ಡ್ ಸಿಗಲ್ಲ ಅಲ್ಲಿ. ಇಲ್ಲಿಂದನೇ ಆಕ್ಚುಲಿ ಗೋಲ್ಡ್ ಎಕ್ಸ್ಪೋರ್ಟ್ ಆಗೋದು. ಇಲ್ಲಿಂದ ಆಗೋದಿಲ್ಲ, ಆಫ್ರಿಕಾದಿಂದ ಬರ್ತದೆ. ನದಿ ಇಲ್ಲ, ಕುಡಿಯೋ ನೀರಿಲ್ಲ, ಅಲ್ಲ ಅವ್ರಿಗೆ ಆಯಿಲ್, ಕಾಡಿಲ್ಲ, ತರಕಾರಿ ಬೆಳೆಯಲ್ಲ. ಆದ್ರೂ ದುಬೈ ಶ್ರೀಮಂತ ದೇಶ ಯಾಕಾಯ್ತು ಅಂತಂದ್ರೆ ಆಯಿಲ್ ಇದೆ. ಆಯಿಲ್ ಇಲ್ಲ ದುಬೈಯಲ್ಲಿ. ಅಬುದಾಬಿಯಲ್ಲಿ ಇರೋದು ಆಯಿಲ್ ಖಾಲಿಯಾಗಿ ಭಾಳ ದಿವಸ ಆಯಿತು. ಬಿಕಾಸ್ ಆಫ್ ದೇರ್ ಪಾಲಿಸೀಸ್. ಅವನು ದುಬೈ ರಾಜ ಇದ್ದಾನಲ್ಲ, ಅವನು ಮಾಡುವ ಏನು ಪಾಲಿಸಿ ಇದೆಯಲ್ಲ, ಅದರಿಂದ ಅದು ಶ್ರೀಮಂತ ಆಯಿತು. ಅಲ್ಲಿ ಈ ಥರ ಎಲ್ಲ ಬಿಟ್ಟು ಏನು ಸಿಗಲ್ಲ. ಪಾಲಿಸಿ, ಯಾವುದೇ ಒಂದು ದೇಶ ಪ್ರೋಗ್ರೆಸ್ ಆಗಬೇಕಾದ್ರೆ ಅಲ್ಲಿನ ಪಾಲಿಸೀಸ್. ಚೀನಾದ ಪಾಲಿಸಿ ಆಗಿದೆ, ನೀತಿ ಅಂತ ಹೇಳ್ತೀವಿ ನಾವು, ರಾಜನೀತಿ. ಅಲ್ಲಿ ಪಾಲಿಸೀಸ್ ಇದೆ ಬೇರೆ ದೇಶಗಳಲ್ಲಿ, ಇಲ್ಲಿ ಪಾಲಿಟಿಕ್ಸ್ ಇದೆ. ಪಾಲಿಸಿ ವರ್ಸಸ್ ಪಾಲಿಟಿಕ್ಸ್. ನಮ್ಮ ದೇಶದಲ್ಲಿರೋ ದುಡ್ಡೆಲ್ಲ ಈಚೆ ತೆಗೆದ್ರೆ, ಚಿನ್ನ ಎಲ್ಲ ಈಚೆ ತೆಗೆದ್ರೆ ಅಮೆರಿಕನ್ ಕೊಂಡ್ಕೋಬೋದು ನಾವು. ಐ ವಿಲ್ ಪ್ರೂವ್ ಇಟ್. 40-60% ಇದೆ ಇವತ್ತು ಎಲ್ಲ ಕಾಂಟ್ರಾಕ್ಟ್ಗಳಲ್ಲಿ ಕಮಿಷನ್. ಆಮೇ ಕರೆಕ್ಟ್ ಆರ್ ನಾಟ್? ಹೇಳ್ಬೋದಾ ಇದನ್ನ ಪಾಡ್ಕಾಸ್ಟಲ್ಲಿ? ಎಲ್ಲರೂ ಗೊತ್ತಿರೋದೆ, ನೋನ್ ಫ್ಯಾಕ್ಟರ್. ಕಂಟ್ರಾಕ್ಟ್ರು ಹಿ ಹ್ಯಾಸ್ ಟು ಪೇ ಏನು ಕಿಕ್ ಬ್ಯಾಕ್ ಅನ್ನೋದಿದೆ. ಕಮಿಷನ್ ಅಲ್ಲದೆ ಇದ್ರು ಕಿಕ್ ಬ್ಯಾಕ್ ಇದೆ. ಈ ಹಣ ಎಲ್ಲ ಎಲ್ಲೋಯ್ತದ? ಖರ್ಚಾಗಿದ್ದು 50% ಆದರೆ ಇನ್ನು 50% ಎಲ್ಲೋ ಇರಬೇಕಲ್ಲ. ಇದೆ, ಬೇರೆ ಬೇರೆ ಫಾರ್ಮ್ಸಲ್ಲಿದೆ ಅಷ್ಟೇ. ಸಿನ್ಸ್ ಇಟ್ ಈಸ್ ನಾಟ್ ಡಿಕ್ಲೇರ್ಡ್ ವೆಲ್ತ್, ಅದು ನಮ್ಮ ಎಕಾನಮಿಗೆ ಸಪೋರ್ಟಿವ್ ಆಗಿಲ್ಲ. ಅದು 5 ಟ್ರಿಲಿಯನ್ ಎಕಾನಮಿ ನಮ್ಮದು.
ನಿಜವಾದ ಎಕಾನಮಿ ಎಷ್ಟು ಅಂತ ನಾನು ಹೇಳ್ತೀನಿ. ಆರ್ಥಿಕ ತಜ್ಞರಿಗೂ ಗೊತ್ತಿದೆಯಲ್ಲ. ಅದು ಬಳಕೆಯಲ್ಲಿಲ್ಲ ಅಷ್ಟೇ. ಅಲ್ಲ, ಈಗ ಸಿಂಗಾಪುರ್ ಬೇರೆ ದೇಶಗಳೆಲ್ಲ ನೋಡಿದಾಗ ರೋಡ್ಗಳೆಲ್ಲ ಎಷ್ಟು ಚೆನ್ನಾಗಿದೆ. ಅಮೆರಿಕದಲ್ಲಿ ಆ ಭೂಮಿ ಕೊಂಡುಕೊಳ್ಳೋ ಪ್ರೈಸು, ರಿಜಿಸ್ಟ್ರೇಷನ್ 2 ಒಂದೇ ಇರ್ತದೆ ಸಿಂಗಾಪುರಲ್ಲಾಗಲಿ. ಈ ದೇಶದಲ್ಲಿ ಒಂದು ಸೈಟು 80 ಲಕ್ಷ ಇದ್ದರೆ ರಿಜಿಸ್ಟ್ರೇಷನ್ ವ್ಯಾಲ್ಯೂ 15 ಲಕ್ಷನೇ ಇರೋದು. ಹಾಗಾದರೆ ಇನ್ನು 65 ಲಕ್ಷ ಯಾವ ಫಾರ್ಮಲ್ಲಿ ಕೊಟ್ಟೆ ನೀನು? ಪ್ರತಿಯೊಬ್ಬನೂ ಹೇಳ್ತಾ ಇದ್ದೆ ನಾನು, ನನ್ನೂ ಸೇರಿಸಿ. ಒಬ್ಬ ಜಡ್ಜ್ ಆದರೂ ಕೂಡ ಅವನು ಕೂಡ ಈ ಹ್ಯಾಸ್ ಟು ಪೇ. ಯಾಕೆಂದರೆ 80 ಲಕ್ಷ ರಿಜಿಸ್ಟ್ರೇಷನ್ಗೆ ಫೀಸ್ ತೊಗೊಳಲ್ಲ ಅಲ್ಲಿ. ನೀನು 65 ಲಕ್ಷ ಕೊಟ್ಟಿಯಲ್ಲ, ಸರ್ಕಾರಕ್ಕೆ ಕೇಳಿದ್ದೆಷ್ಟು ಇದರ ವ್ಯಾಲ್ಯೂ? 15 ಲಕ್ಷ. ಇನ್ನು 65 ಲಕ್ಷ ಅಕೌಂಟಲ್ಲಿದೆಯಾ ಅದು? ಇಸ್ ಇಟ್ ಅಕೌಂಟಬಿಲಿಟಿ? ಈಗ ಅಮೆರಿಕಕ್ಕಿಂತ ಎಷ್ಟು ಜಾಸ್ತಿ ಆಯಿತು ನಮ್ದು ಎಕಾನಮಿ. ಅದು ಡಿಕ್ಲೇರ್ಡ್ ವೆಲ್ತ್, ಅದು 30 ಟ್ರಿಲಿಯನ್ನು. ನಮ್ಮದು ಅನ್ಡಿಕ್ಲೇರ್ಡ್ ವೆಲ್ತ್ ಇಲ್ಲಿರೋದು. ಎಷ್ಟು ಟ್ರಾನ್ಸಾಕ್ಷನ್ಸ್. ನಾನು ಸಣ್ಣ ಲೆಕ್ಕ ಹೇಳ್ತೀನಿ ಎಲ್ರಿಗೂ ನಿನ್ನ ಮೂಲಕ. ಇಂಡಿಯಾ ಅಂತಂದರೆ ಒಂದು ಭಾವನಾತ್ಮಕ ಕಂಟ್ರಿ. ದೇವರ ಬಗ್ಗೆ, ಬಂಗಾರದ ಬಗ್ಗೆ, ಎರಡರ ಬಗ್ಗೆ ಮತ್ತು ಧರ್ಮದ ಬಗ್ಗೆ. ಹೌದಾ? 140 ಕೋಟಿ ಜನ ಇದ್ದೇವೆ ನಾವು. ಅನಾವ್ರೇಜು, ನಿನ್ನ ನಾಲೆಡ್ಜ್ ಪ್ರಕಾರವಾಗಿ ಅನಾವ್ರೇಜು ಒಬ್ಬ ಮನುಷ್ಯನಿಗೆ ಒಂದು ಮನೆಯಲ್ಲಿ ಎಷ್ಟು ಗ್ರಾಮ್ ಬಂಗಾರ ಇರಬಹುದು? ಕೆಲವ್ರ ಮನೇಲಿ ಟನ್ಗಟ್ಟಲೆ ಇರ್ತದೆ, ಅದು ಬಿಟ್ಬಿಡಿ. ಅನಾವ್ರೇಜ್ ಮಾಡಿದ್ರೆ ಬಂಗಾರ ಇಲ್ಲದ ಮನೆ ಇದೆಯಾ? ಒಡವೆ ರೂಪದಲ್ಲಿ ಬಂಗಾರ ಇಲ್ಲದ ಮನೆ ಇದೆಯಾ ಇಂಡಿಯಾದಲ್ಲಿ? ಕಡು ಬಡವ ಅಂದ್ರೂ ಕೂಡ ತಾಳಿ ಇದೆ. ಕಡು ಬಡವ ಅಂದ್ರೂ ಕೂಡ ತಾಳಿ ಇದೆ. ಅಂದರೆ ಅಟ್ಲೀಸ್ಟ್ ಒಂದು 10 ಗ್ರಾಮ್ ಆದರೂ ಇರಬೇಕು ಗುರುಜಿ. 10 ಗ್ರಾಮ್ ಲೀಸ್ಟ್ ಅಂದರೆ ಲೀಸ್ಟ್ ಅಂದ್ರೆ ಲೀಸ್ಟ್. 10 ಗ್ರಾಮ್ ಇಂಟು 140 ಕೋಟಿ ಯಾಕೋ, ಎಷ್ಟು ಟನ್ ಆಗುತ್ತೆ ನೋಡು. ಇದು ನಾನು ಹೇಳ್ತಿರೋದು ಈ ಮನೆಯಲ್ಲಿ ಇರೋ ಒಡವೆ ಫಾರ್ಮಲ್ಲಿ ಇರ್ತಕ್ಕಂಥದ್ದು ಅನ್ಡಿಕ್ಲೇರ್ಡ್. ರಿಸರ್ವ್ ಬ್ಯಾಂಕಲ್ಲಿ ಬ್ರಿಕ್ಸ್ ಫಾರ್ಮಲ್ಲಿ ಗೌರ್ಮೆಂಟ್ ಇಟ್ಟಿರೋದು ಅದು ಡಿಕ್ಲೇರ್ಡ್ ಫಾರ್ಮ್. ಅರ್ಥ ಆಗ್ತಾ ಇದೆಯಾ? ನಮ್ದು ಶ್ರೀಮಂತ ರಾಷ್ಟ್ರ. ಶ್ರೀಮಂತ ರಾಷ್ಟ್ರನೇ, ಆದರೆ ನಾವು ಶ್ರೀಮಂತಿಕೆಯನ್ನು ಬಚ್ಚಿಟ್ಕೊಂಡ್ಬಿಟ್ಟಿದ್ವಿ. ಅದು ದುರ್ಬಳಕೆ ಮಾಡ್ಕೊಳ್ತಾ ಇದ್ವಿ. ಯಾರೋ ಒಬ್ಬ ಬೆಗ್ಗರಿದ್ದು ಅಂತ, ಅವನು ವಜ್ರ ವೈಡೂರ್ಯಗಳಿಂದ ತುಂಬಿರ್ತಕ್ಕಂಥ ಒಂದು ಮೂಟೆ ಯಾರೋ ಬಿಟ್ಟು ಹೋಗಿದ್ರಂತೆ. ಅದ್ರ ಮೇಲೆ ಕುತ್ಕೊಂಡು ಭಿಕ್ಷೆ ಬಿಡ್ತಿದ್ದಂತೆ. ಯಾಕೆಂದರೆ ಅದು ಬಿಚ್ಚಿ ನೋಡಿದರೆ ಅವನು ಶ್ರೀಮಂತ ಆಗ್ತಿದ್ದ. ಅಂದರೆ ದೇವರು ನಮಗೇನೋ ಕೊಟ್ಟಿದ್ದಾನೆ, ವಜ್ರ ವೈಡೂರ್ಯಗಳ ಆಲೋಚನೆಗಳ ಮೂಲಕ ಕೊಟ್ಟಿದ್ದಾನೆ. ದೇವರು ದುಡ್ಡು ಕೊಟ್ಟಿಲ್ಲ ಡೈರೆಕ್ಟಾಗಿ, ಕ್ರಿಯೇಟಿವಿಟಿ ಮೂಲಕ ಅವನು ಇಟ್ಟಿರ್ತಾನೆ. ಅದನ್ನು ಬಿಚ್ಚೇ ಇಲ್ಲ. ನನ್ನ ಒಳಗಡೆ ಏನಿದೆ ಗಂಟು ಭಗವಂತ ಕೊಟ್ಟಿರೋದಂತ ಬಿಚ್ಚೇ ಇಲ್ಲ ಯಾರು. ಬಿಚ್ಚಿದವರು ಧನಿಕರಾದರು, ಬಿಚ್ಚಿದವರು ಬಡವರಾದರು. ಬಿಚ್ಚದವರು ಬಳಸಿದವರು ಶ್ರೀಮಂತರಾದರು, ಬಳಸಕ್ಕೆ ಗೊತ್ತಿಲ್ಲದೆ ಇರೋರು ದಡ್ಡರಾದರು ಅಷ್ಟೇ. ಹಾಗಾದರೆ ದಡ್ಡ ನಾನು ಶಾಪ ಅಲ್ಲಪ್ಪ, ಅವನ ಒಳಗಡೆ ಇದೆ. ನನ್ನ ಒಳಗಡೆ ಏನಿದೆ ಅಂತ ಅವ್ನು ನೋಡ್ಕೊಳ್ಳೇ ಇಲ್ಲ, ಅಂತರ್ದರ್ಶನ ಆಗಲಿಲ್ಲ, ಅಂತರ್ಯಾನ ಮಾಡಲಿಲ್ಲ. ಎಲ್ಲ ಸಮಾಜದ ಎಲ್ಲ ರೀತಿಯ ಜನ ನಮ್ಮ ಹತ್ರ ಬರ್ತಿರ್ತಾರೆ. ಸಿನಿಮಾ ನಟರಿಂದ, ಉದ್ಯಮಿಗಳಿಂದ ಇಟ್ಕೊಂಡು ವ್ಯಾಪಾರದಲ್ಲಿ ಸೋಲು ಅನುಭವಿಸಿದವರು ಎಲ್ಲ ಬರ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಅವ್ರಿಗೆ ಥೆರಪಿ ಕೊಡ್ತೀವಿ. ಅವ್ರದ್ದೊಂದಷ್ಟು ಏನು ಕಾರ್ಮಿಕ್ ಬ್ಲಾಕೇಜಸನ್ನು ರಿಮೂವ್ ಮಾಡ್ತೀವಿ. ಹಾಗೆ ಮಾಡಿದಾಗ ಎಷ್ಟೋ ಜನ ಪ್ರೋಗ್ರೆಸ್ ಆಗಿದ್ದವರಿದ್ದಾರೆ. ಉದಾಹರಣೆಗೆ ಒಂದು 15 ವರ್ಷದ ಹಿಂದೆ ನನ್ನ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ನಿಯತ್ತಾಗಿ ವ್ಯಾಪಾರ ಮಾಡ್ತಿದ್ದ. ಆ ಒಂದು ಎಷ್ಟಪ್ಪ ಟರ್ನ್ ಓವರ್ ಅಂತಂದರೆ ವಾರ್ಷಿಕವಾಗಿ 20 ಲಕ್ಷ ಇದೆ ಅಂತಂದ. ಅಷ್ಟಕ್ಕೆ ಬೆಟ್ಟದಷ್ಟು ಸ್ಟ್ರೆಸ್ ಮಾಡ್ಕೊಂಡಿದ್ದ. ನಾನು ಹೇಗಾದರೂ ಮಾಡಿ 100 ಕೋಟಿ ಒಡೆಯ ಆಗಬೇಕು ಅನ್ನೋ ಆಸೆನೂ ಇತ್ತು. ಆದರೆ 10 ವರ್ಷದಿಂದ ನೋಡಿದ್ರು ಕೂಡ 20 ಲಕ್ಷ ದಾಟ್ತಾ ಇರಲಿಲ್ಲ ಟರ್ನ್ ಓವರ್. ಅಂಥ ವ್ಯಕ್ತಿ ನನ್ನ ಹತ್ರ ಒಂದು ಪದೇ ಪದೇ ಬಂದು ಮಾರ್ಗದರ್ಶನ ಚಿಕಿತ್ಸೆ ತೊಗೊಂಡ್ಮೇಲೆ ಇವತ್ತು 180 ಕೋಟಿ ಒಡೆಯಾತ. ಇದೊಂದು ಸಾಲಿಡ್ ಎಕ್ಸಾಂಪಲ್. 20 ಲಕ್ಷ ಟರ್ನ್ ಓವರ್ ಇದ್ದವೊಂದು ಇವತ್ತು 180 ಕೋಟಿ ಅಸೆಟ್ ಇದೆ. ದಟ್ ಇಸ್ ಅ ಸಾಲಿಡ್ ಎಕ್ಸಾಂಪಲ್ ದಟ್ ಬ್ಲಾಕೇಜಸ್ ಹೀಲ್ ಮಾಡಿದ್ರೆ ಪ್ರೋಗ್ರೆಸ್ ಆಗತ್ತೆ ಅಂತ. ಇನ್ನೊಬ್ಬ ಸಿನಿಮಾ ನಟ, ಗುರುಜಿ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ, ಹ್ಯಾಂಡ್ಸಮ್ ಆಗಿದ್ದೀನಿ, ವರ್ಕೌಟ್ ಮಾಡ್ತೀನಿ, ಅವಕಾಶಗಳೇ ಬರ್ತಾ ಇಲ್ಲ. 1-2 ಸಿನಿಮಾ, 1-3 ಸಿನಿಮಾ ಮಾಡಿದ್ದ ಆತ. ಸೊ ಆತನಿಗೆ ಒಂದು 4-5 ಸೆಷನ್ಸ್ ಕೊಟ್ಟು ಮಾರ್ಗದರ್ಶನ ಮಾಡಿ ಒಂದಷ್ಟು ಐಡಿಯಾಸ್ ಕೊಟ್ಟ ಮೇಲೆ ಇವತ್ತು ಒಂದು ಸುಪ್ರಸಿದ್ಧ ನಟ ಆತ. ಅನೇಕ ಸಿನಿಮಾಗಳಲ್ಲಿ ಬ್ಯುಸಿ ಇದ್ದಾನೆ.
ಇದು ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ಲು. ಇನ್ನೊಬ್ಬ ಪೊಲಿಟಿಷಿಯನ್ ಬರ್ತಾರೆ. ನಾನು 2 ಸಾರಿ MLAಗೆ ನಿಂತು ಸೋತಿದ್ದೀನಿ, ಏನಾದ್ರೂ ಮಾರ್ಗದರ್ಶನ ಬೇಕು. ನಾನು ಸ್ಟಡಿ ಮಾಡಿದೆ, ಒಳ್ಳೆಯವನಿದ್ದ ಆತ, ಇಲ್ಲದೇ ಇದ್ರೆ ನಾನು ಅವನಿಗೆ ಹೆಲ್ಪ್ ಮಾಡ್ತಿರಲಿಲ್ಲ. ಸೊ ಅವರಿಗೆ ಮಾರ್ಗದರ್ಶನ ಮಾಡ್ತೀನಿ. ಅವ್ರಿಗೊಂದಷ್ಟು ಬ್ಲಾಕೇಜಸ್ ಎಲ್ಲ ಇತ್ತು, ಅದೆಲ್ಲ ಹೀಲ್ ಮಾಡಿದ್ಮೇಲೆ ಆತ ಅದೇ ವರ್ಷ ಆತ MLA ಆಗಿ ಸೆಲೆಕ್ಟ್ ಆದ. ಇನ್ನೊಬ್ಬ ಅವರು ಬಂದು ಮಾರ್ಗದರ್ಶನ ತಗೊಂಡಾಗ ಇದು 2007ರಲ್ಲಿ ಆಗಿತ್ತು. ಅದೇ ವರ್ಷ ಅವರು MLA ಆಗಿ ಸೆಲೆಕ್ಟ್ ಆದರು. ಒಂದು MLA ಆಗಿ ಆಯ್ಕೆ ಆಗೋದು ಅಷ್ಟು ಸುಲಭದ ಮಾತಲ್ಲ. ಅಂದರೆ ದುಡ್ಡು ಖರ್ಚು ಮಾಡಿದ್ರು ಆಗೋ ಸಾಧ್ಯತೆ ಇರಲಿಲ್ಲ. ಸೊ ಅವ್ರಿಗೇನೋ ಒಂದಷ್ಟು ಮಾರ್ಗದರ್ಶನ ಮಾಡಿದೆ, ಅವರಿಗೆ ಚಿಕಿತ್ಸೆನೂ ಮಾಡಿದೆ, ಅವರಲ್ಲಿರ್ತಕ್ಕಂಥ ಪಾಸಿಟಿವಿಟಿ ಜಾಸ್ತಿ ಮಾಡಿದ್ಮೇಲೆ ಅವರು MLA ಆದರು. ಆ ಕೃತಾರ್ಥವಾಗಿ ಇವತ್ತು ನಾನು ಅವರ ಕಾಣಿಕೆಯನ್ನು ಇಟ್ಕೊಂಡಿದ್ದೇನೆ ನನ್ನ ಮನೆಯಲ್ಲಿ. ಅವರೊಂದು ಬ್ಲ್ಯಾಂಕ್ ಚೆಕ್ ಬರೆದು ಕೊಟ್ಟು ಹೋದರು, ನೀವೆಷ್ಟಾದರೂ ಬರ್ಕೊಳ್ಳಿ ಅಂತ. ಆದರೆ ನಾನು ಅದನ್ನು ದುರುಪಯೋಗ ಮಾಡಿಕೊಂಡಿಲ್ಲ ಅನ್ನೋ ಹೆಮ್ಮೆ ಇದೆ ನನಗೆ. ಆ ಚೆಕ್ಕನ್ನು ವಿತ್ ಸೈನ್ಡ್ ಚೆಕ್ ಅದು ನನ್ನ ಅಕೌಂಟಿಗೆ ಬರೆದು ಕೊಟ್ಟಿದ್ರು ಅವರು. ಅದ್ರ ಮೇಲೆ ನಾನು ಬರ್ಕೋಬೋದಾಗಿತ್ತು, ಎಷ್ಟು ಲಕ್ಷ ಬೇಕಾದ್ರೂ ಬರ್ಕೋಬೋದಾಗಿತ್ತು, ಬರೀಲಿಲ್ಲ. ಸೊ ಈ ಥರ ನಮ್ಮ ಹತ್ರ ಬಂದವರಿಗೆ ಒಂದು ಸ್ಟೆಪ್ ಮುಂದೆ ಹೋಗಿದ್ದರೆ ಹೊರತು, ಯಾರು ನಾನು ಅವ್ರ ಹತ್ರ ಹೋಗಿ ಬಂದಮೇಲೆ, ಅವ್ರ ಮಾರ್ಗದರ್ಶನ ಪಡ್ಕೊಂಡು ಬಂದಮೇಲೆ, ಅಥವಾ ಅವ್ರ ಹತ್ರ ಚಿಕಿತ್ಸೆ ತೊಗೊಂಡ್ಮೇಲೆ ನಾನು ಜೀವನದಲ್ಲಿ ಹಿಂದೆ ಹೋಗಿದ್ದೀನಿ ಅಥವಾ ಹಿಂದೆ ಬಿದ್ದಿದ್ದೀನಿ ಅಥವಾ ಪ್ರಗತಿ ಕುಂಠಿತ ಆಗ್ತಾ ಇದೆ ಅನ್ನೋ ಉದಾಹರಣೆ ನನ್ನ ಈ ಒಂದು 15-20 ವರ್ಷದ ಈ ಒಂದು ಅಭ್ಯಾಸಗಳಲ್ಲಿ ಇಲ್ಲ.